ನಮಸ್ತೆ, ನಿಮ್ಮನ್ನೆಲ್ಲ ನಾನು ನಮ್ಮ ಡಿ.ಟಿ ಸ್ಟುಡಿಯೋ ಚಾನಲ್ಗೆ ಸ್ವಾಗತಿಸ್ತೀನಿ. ನಮ್ಮ ಡಿ.ಟಿ ಸ್ಟುಡಿಯೋ ಚಾನಲ್ ಆನ್ಲೈನ್ ತರಗತಿಗಳನ್ನ ನಡೆಸ್ತಾ ಇದೆ. ಅದರ ಪ್ರಯುಕ್ತ ಕರ್ನಾಟಕ ರಾಜ್ಯದಲ್ಲಿ ಡಿಪ್ಲೊಮೊ ಸಿವಿಲ್ ಇಂಜಿನಿಯರಿಂಗ್ ಕಲಿತಾ ಇರುವಂತ ಮೊದಲನೇ ವರ್ಷದ 2ನೇ ಸೆಮಿಸ್ಟರ್ ವಿದ್ಯಾರ್ಥಿಗಳಿಗೆ ಸರ್ವಿಂಗ್ 1 ಅನ್ನುವ ಸಬ್ಜೆಕ್ಟ್ ಅನ್ನ ನಾನು ಪಾಠ ಮಾಡ್ತಾ ಇದ್ದೀನಿ. ಅದರ ಪ್ರಯುಕ್ತ ಇವತ್ತು 21ನೇ ಕ್ಲಾಸ್. ಈ 21ನೇ ಕ್ಲಾಸ್ ಇವತ್ತಿನವರೆಗೆ ನಾವು ಸಿಲೆಬಸ್ ಪ್ರಕಾರ, ಪಠ್ಯಕ್ರಮದ ಪ್ರಕಾರ, ಅಕಾರ್ಡಿಂಗ್ ಟು ದ ಸಿಲೆಬಸ್, we have discussed about the chain survey and also the compass survey. Now I am discussing about the leveling instruments. Leveling ಈವರೆಗೆ ಲೆವೆಲಿಂಗ್ ಅಲ್ಲಿ ನಾವು ಏನೇನೆಲ್ಲ ಟರ್ಮ್ಸ್ ಅನ್ನ ಯೂಸ್ ಮಾಡ್ತೀವಿ, ಬೆಂಚ್ ಮಾರ್ಕ್ ಅಂದ್ರೆ ಏನು, ಮತ್ತೆ ಅಡ್ಜಸ್ಟ್ಮೆಂಟ್ಸ್, ಲೆವೆಲಿಂಗ್ ಟೆಂಪರರಿ ಅಡ್ಜಸ್ಟ್ಮೆಂಟ್ ಅಂದ್ರೇನು, ಮತ್ತೆ ಅದರಲ್ಲಿ ಯೂಸ್ ಮಾಡುವಂತ ರಿಮಾರ್ಕ್ಸ್ಗಳು, ಅದರಲ್ಲಿ ಯೂಸ್ ಟರ್ಮ್ಸ್ಗಳು ಯಾವುದು, ಕಾನ್ಸೆಪ್ಟ್ ಆಫ್ ಬ್ಯಾಕ್ ಸೈಡ್, ಇಂಟರ್ಮೀಡಿಯೇಟ್ ಸೈಡ್, ಫೋರ್ ಸೈಡ್, ಚೇಂಜ್ ಪಾಯಿಂಟ್, ಹೈಟ್ ಆಫ್ ಇನ್ಸ್ಟ್ರೂಮೆಂಟ್ ಅಂಡ್ ಎಟ್ಸೆಟ್ರಾ. ಇದನ್ನೆಲ್ಲ ನಾವು ಮಾತಾಡಿದ್ವಿ. Now in today class I am going to discuss about the leveling and differential leveling, simple leveling and differential leveling and reduction of levels. ಇದು ಎರಡು ಮೆಥಡ್ ಇದೆ ನಮ್ಮ ಲೆವೆಲಿಂಗ್ ಆಪರೇಷನ್ಸ್ ಅಲ್ಲಿ. ವಿ ಆರ್ ಗೋಯಿಂಗ್ ಟು ಎಂಪ್ಲಾಯ್ ದಟ್ ಈಸ್ 2 ಟೈಪ್ಸ್ ಆಫ್ ರಿಡಕ್ಷನ್ ಆಫ್ ಲೆವೆಲ್ಸ್. ಅದ್ರ ಬಗ್ಗೆ ನಾನು ಮಾತಾಡ್ತೀನಿ. ಒಂದು 3-4 ಸ್ಲೈಡ್ಗಳು ಈ ಹಿಂದಿನ ಎಲ್ಲ ಕ್ಲಾಸ್ ಅಲ್ಲಿ ಏನೆಲ್ಲ ಮಾತಾಡಿದೀವಿ ಅದನ್ನು ಸ್ವಲ್ಪ ನಿಮ್ಗೆ ಹೈಲೈಟ್ ಮಾಡ್ತೀನಿ. ಮತ್ತೆ ಐ ವಿಲ್ ಕಾಲ್ ಬ್ಯಾಕ್ ದೋಸ್ ಥಿಂಗ್ಸ್ ವಾಟ್ ವಿ ಆರ್ ಡಿಸ್ಕಸ್ ಇನ್ ದ ಪ್ರೀವಿಯಸ್ ಕ್ಲಾಸ್ ಅಂಡ್ ಐ ವಿಲ್ ಕಂಟಿನ್ಯೂ ವಿತ್ ದ ಸಿಂಪಲ್ ಲೆವೆಲಿಂಗ್ ಅಂಡ್ ಆಲ್ಸೋ ದ ಡಿಫರೆನ್ಷಿಯಲ್ ಲೆವೆಲಿಂಗ್. ಇದು ನಾವು ಅದಕ್ಕೆ ಸಂಬಂಧಪಟ್ಟ ಹಾಗೆ with respect to our leveling work, we know that the leveling operations, in leveling work, we are going to employ this instrument. It is called leveling staff and the level. ಇದೆರಡರ ಬಗ್ಗೆ ನಾವು ತುಂಬಾ ವಿಚಾರಗಳನ್ನ ಇದ್ರ ಬಗ್ಗೆ ಮಾತಾಡಿದ್ವಿ ಹಿಂದಿನ ಕ್ಲಾಸ್ ಅಲ್ಲಿ. ಇದು ಈಗ ಲೆವೆಲಿಂಗ್ ಅಂದ್ರೆ ಏನು ಅಂತ, ಇಟ್ ಈಸ್ ಅನ್ ಆರ್ಟ್ ಆಫ್ ಡಿಟರ್ಮೈನಿಂಗ್ ದ ರಿಲೇಟಿವ್ ಎಲಿವೇಶನ್ಸ್. ಇಟ್ ಈಸ್ ಅನ್ ಆರ್ಟ್ ಆಫ್ ಡಿಟರ್ಮೈನಿಂಗ್ ರಿಲೇಟಿವ್ ಎಲಿವೇಶನ್ಸ್ ಅಂದ್ರೆ ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಎಷ್ಟು ಎತ್ತರ ಇದೆ ಅಥವಾ ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಎಷ್ಟು ಕಡಿಮೆ ಇದೆ ಅನ್ನುವುದನ್ನ ನಾವು ಈ ಸಬ್ಜೆಕ್ಟ್ ಅಲ್ಲಿ ಕಲಿತೀವಿ. ನಾವು ಲೆವೆಲಿಂಗ್, ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ದಟ್ ಈಸ್ we are able to know what is the level difference between the two given points. ಆ ಎರಡು ಪಾಯಿಂಟ್, ಈಗ ಫಾರ್ ಎಕ್ಸಾಂಪಲ್ ನಮ್ಮ ಸೈಟ್ ಅಲ್ಲಿ ನಮ್ಮ ಮೇಸ್ತ್ರಿ ಇರ್ತಾರೆ, ಒಂದು ಗೋಡೆ ಕಟ್ತಾ ಇರ್ತಾರೆ, ಮೇಸ್ತ್ರಿ ಮಾಡ್ತಾ ಇರ್ತಾರೆ. ಒಂದು ಪಾಯಿಂಟ್ ಇಂದ ಮತ್ತೊಂದು ಪಾಯಿಂಟ್ಗೆ ಲೆವೆಲ್ ಡಿಫರೆನ್ಸ್ ಏನಾದ್ರು ಉಂಟಾ ಅಂತ ನೋಡ್ಲಿಕ್ಕೆ ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಲೆವೆಲ್ ಟ್ಯೂಬ್, ವಾಟರ್ ಟ್ಯೂಬ್ ಅಂತ ಹೇಳ್ತೀವಿ ನಾವು, ಅದನ್ನ ಯೂಸ್ ಮಾಡ್ತಾರೆ. ದ ಸೇಮ್ ಪ್ರಿನ್ಸಿಪಲ್ಸ್ ಆರ್ ಎಂಪ್ಲಾಯ್ಡ್ ಹಿಯರ್. ಇದನ್ನ ಅದು ಏನು ಅಲ್ಲಿ ನಾವು ಮೆಥಡ್ ಅನ್ನು ಅಪ್ಲೈ ಮಾಡ್ತೀವಿ, ಅದೇ ಮೆಥಡ್ ಅನ್ನು ಅಪ್ಲೈ ಮಾಡ್ತೀವಿ. ಮೇಸ್ತ್ರಿಗೆ ಮತ್ತೆ ಇಂಜಿನಿಯರ್ಸ್ಗೆ ದ ಡಿಫರೆನ್ಸ್ ಬಿಟ್ವೀನ್ ದೀಸ್ 2 ಪೀಪಲ್. ಮೇಸ್ತ್ರಿ ಅವರು ಸೈಟ್ ಅಲ್ಲಿ ಮೇಸ್ತ್ರಿ ಅಂದ್ರೆ ಮೇಸನ್. ದ ಮೇಸನ್ ಅಟ್ ಸೈಟ್ ಈಸ್ ಎ ಶಾರ್ಟ್ ಡಿಸ್ಟೆನ್ಸ್. But being an engineer, you need to build a road, isn't it? It is kilometers together. Therefore, we need to find out what is the difference elevation between one point to the other point. However, now you water tube and carry ಮಾಡಲಿಕ್ಕೆ ಆಗಲ್ಲ. ಅದಕ್ಕೆ this instrument, isn't it? We are carrying out the technique are advanced. ಬೆಳೆದಾಗಿ ನಾವು ಬೇರೆ ಮುಂದೆ ಹೋಗ್ತಾ ಇದ್ದೀವಿ. ಆದ್ರೆ ಲೆವೆಲಿಂಗ್ ಆಪರೇಷನ್ಸ್ ಅಲ್ಲಿ we can have only 2 things. ಎರಡು ಕೆಲಸ ಮಾಡಬಹುದು. ಎರಡು ಏನು ಅಂತ ಹೇಳಿದ್ರೆ, ಒಂದು we can find out the difference in elevation between the given points. ಎರಡು ಪಾಯಿಂಟ್, ಒಂದು ಪಾಯಿಂಟ್ ಇಂದ ಒಂದು ಪಾಯಿಂಟ್ ಮೇಲೆ ಎಷ್ಟು ಎತ್ತರದಲ್ಲಿದೆ ಅಥವಾ ಒಂದು ಪಾಯಿಂಟ್ ಗಿಂತ ಎಷ್ಟು ಕೆಳಗಡೆ ಇದೆ, ಇದನ್ನ ಫೈಂಡ್ ಔಟ್ ಮಾಡಬಹುದು. ಅದ್ರ ಜೊತೆಗೆ ಇನ್ನೊಂದು ಏನಂತ ಹೇಳಿದ್ರೆ, ಇಫ್ somebody asked ಇದೊಂದು 1.100, ಇದೊಂದು 150, ನನಗೆ 125 ಎಲ್ಲಿ ಉಂಟು ಅಂತ ಹೇಳಿದ್ರೆ ಅದನ್ನು ಕೂಡ ನಾವು ಹೇಳ್ಬೋದು. ಇದೆರಡು ಕೆಲಸ ನಾವು ಮಾಡ್ಬೋದು. We can establish the elevation of the given point, isn't it? And also we can find out the difference in elevation between the given points, isn't it? ಎರಡೇ ಕೆಲಸ ಮಾಡೋದು ನಾವು. ಇದನ್ನ ಪ್ರಿನ್ಸಿಪಲ್ಸ್ ಆಫ್ ಲೆವೆಲಿಂಗ್ ಅಂತ ಕೂಡ ನಾವು ಹೇಳ್ತೀವಿ. ಓಕೆ, ಅಂಡ್ ದೆನ್ ಈಗ ಇದ್ರ ಬಗ್ಗೆ ನಾವು ಟೆಂಪರರಿ ಅಡ್ಜಸ್ಟ್ಮೆಂಟ್ ಬಗ್ಗೆ ಒಂದು ಕ್ಲಾಸ್ ಅಲ್ಲಿ, ಪ್ರೀವಿಯಸ್ ಕ್ಲಾಸ್ಗಳಲ್ಲಿ ಒಂದು ಇದ್ರ ಬಗ್ಗೆ ನಾವು ತುಂಬಾ ಎಲಾಬರೇಟ್ಲಿ ಡಿಸ್ಕಸ್ ಅಬೌಟ್ ಇಟ್. ಇದನ್ನ ಇನ್ಸ್ಟ್ರೂಮೆಂಟ್ ಇಟ್ಕೊಂಡು ಥ್ರೂ ಇನ್ಸ್ಟ್ರೂಮೆಂಟ್ ಹೌ ವಿ ಕ್ಯಾನ್ ಫಿಕ್ಸ್ ಇಟ್, ಮತ್ತೆ ಲೆಗ್ ಅಡ್ಜಸ್ಟ್ಮೆಂಟ್ ಅಂದ್ರೆ ಏನು, ಲೆವೆಲಿಂಗ್ ಅಪ್ ಅಂದ್ರೆ ಏನು, ಫೋಕಸಿಂಗ್ ದ ಐ ಪೀಸ್, ಇದನ್ನೆಲ್ಲ ನಾವು ಮಾತಾಡ್ತೀವಿ. ಅದರಿಂದ ನೀವು ಯಾರಾದ್ರೂ ಕ್ಲಾಸ್ ನೋಡದೇ ಇದ್ರೆ ಪ್ಲೀಸ್ ಕೈಂಡ್ಲಿ ಗೋ ಥ್ರೂ the previous class and previous videos, isn't it? And these are the fundamental axes of the level. ಈ ಲೆವೆಲ್ ಅಲ್ಲಿ ಫಂಡಮೆಂಟಲ್ ಆಕ್ಸಿಸ್, ಇದ್ರ ಬಗ್ಗೆ ಒಂದು ಲೈನ್ ಆಫ್ ಕಾಲಿಮೇಷನ್, isn't it?
ಒಂದು ಲೈನ್ ಆಫ್ ಕಾಲಿಮೇಷನ್, ಮತ್ತೊಂದು ವರ್ಟಿಕಲ್ ಆಕ್ಸಿಸ್, ಮತ್ತೊಂದು ಬಬಲ್ ಆಕ್ಸಿಸ್, ದಿಸ್ ಇಸ್ ದ ಬಬಲ್ ಆಕ್ಸಿಸ್, ಅಂಡ್ ದೆನ್ ಹಾರಿಜಾಂಟಲ್ ಆಕ್ಸಿಸ್, ಇದು ಹಾರಿಜಾಂಟಲ್ ಆಕ್ಸಿಸ್ ಆಗುತ್ತೆ. ಡಯಾಫ್ರಮ್ ಇದೆ, ಇದ್ರ ಬಗ್ಗೆ ಕೂಡ ನಾವು ತುಂಬಾ ವಿಚಾರಗಳನ್ನ ಈ ಕ್ಲಾಸ್ಗಳಲ್ಲಿ ಮಾತಾಡಿದೀವಿ. ಅಂಡ್ ನಾವು ಲೆವೆಲಿಂಗ್ ಆಪರೇಷನ್ಸ್ ಅಂದ್ರೆ ಏನು ಅಂತ, ಈ ಲೆವೆಲಿಂಗ್ ಆಪರೇಷನ್ಸ್ ಅಂದ್ರೆ ಏನು ಅಂತ ಹೇಳಿದ್ರೆ, ಸಪೋಸ್ ಇಫ್ ಯು ವಾಂಟ್ ಟು ಫೈಂಡ್ ಔಟ್ ದ ಡಿಫರೆನ್ಸ್ ಇನ್ ಎಲಿವೇಶನ್ ಬಿಟ್ವೀನ್ ದ ಗಿವನ್ ಪಾಯಿಂಟ್ಸ್, ಯಾವ್ದಾದ್ರು ಎರಡು ಪಾಯಿಂಟ್ ಅಲ್ಲಿ ನಾವು ಫೈಂಡ್ ಔಟ್ ಮಾಡ್ಬೇಕಂದ್ರೆ ಈ ಪಾಯಿಂಟ್ ಇಂದ ಈ ಪಾಯಿಂಟ್ ಎಷ್ಟು ಕೆಳಗಡೆ ಇದೆ ಅಥವಾ ಈ ಪಾಯಿಂಟ್ ಇಂದ ಈ ಪಾಯಿಂಟ್ ಎಷ್ಟು ಎತ್ತರದಲ್ಲಿ ಮೇಲ್ಗಡೆ ಇದೆ ಅನ್ನೋದನ್ನ ಫೈಂಡ್ ಔಟ್ ಮಾಡುವಂತ ಆಪರೇಷನ್. ಅದು ಯಾವ ಲೆವೆಲಿಂಗ್ ಯಾವಾಗಲೂ ಮಾಡ್ಬೇಕಂತ ಇದ್ರೆ ಫಸ್ಟ್ ನಾವು ಯೂಶಲಿ ಏನ್ ಮಾಡ್ತೀವಿ ಅಂದ್ರೆ ಇನ್ಸ್ಟ್ರೂಮೆಂಟ್ ಅನ್ನ ಇನ್ಸ್ಟಾಲ್ ಮಾಡ್ತೀವಿ. ಇನ್ಸ್ಟಾಲ್ ಮಾಡ್ಬಿಟ್ಟು ದೆನ್ ವಿ ಲೆವೆಲ್ ಇಟ್. ಇಸ್ ನಾಟ್ ಲೆವೆಲಿಂಗ್ ಮಾಡ್ತೀವಿ ಅಂತ ಹೇಳೋದು ಅಂದ್ರೆ ಏನು ಅಂತ ಹೇಳಿದ್ರೆ, ಇನ್ಸ್ಟ್ರೂಮೆಂಟ್ ಅನ್ನು ಸೆಟಪ್ ಮಾಡೋದು ಒಂದು ಕೆಲಸ. ಸೆಟಪ್ ಮಾಡಿದ ನಂತರ ವಿ ಮೇಕ್ ದ ಲೈನ್ ಆಫ್ ಸೈಟ್ ಹಾರಿಜಾಂಟಲ್. ಇಸ್ ನಾಟ್ ಲೈನ್ ಆಫ್ ಸೈಟ್ ಅನ್ನ ಹಾರಿಜಾಂಟಲ್ ಮಾಡ್ತೀವಿ. ದಟ್ ಇಸ್ ಕಾಲ್ಡ್ ಲೈನ್ ಆಫ್ ಕಾಲಿಮೇಷನ್ ಅಂತ ಹೇಳ್ತೀವಿ. ಅದರ ನಂತರ ವೇರ್ ಯು ವಾಂಟ್ ಟು ಫೈಂಡ್ ಔಟ್ ದ ಡಿಫರೆನ್ಸ್ ಬಿಟ್ವೀನ್ ದ ಗಿವನ್ ಪಾಯಿಂಟ್ಸ್, ಇದು ಒಂದು ಪಾಯಿಂಟ್, ಇದು ಇನ್ನೊಂದು ಪಾಯಿಂಟ್. ಆ ಎರಡು ಪಾಯಿಂಟ್ ಅಲ್ಲಿ ವಿ ಆರ್ ಗೋಯಿಂಗ್ ಟು ಟೇಕ್ ದ ಸ್ಟಾಪ್ ರೀಡಿಂಗ್. ಇಲ್ಲಿಂದ ಇಲ್ಲಿಗೆ ಒಂದು ಸ್ಟಾಪ್ ರೀಡಿಂಗ್ ಆಗುತ್ತೆ, ಇಲ್ಲಿಂದ ಇಲ್ಲಿಗೆ ಇನ್ನೊಂದು ಸ್ಟಾಪ್ ರೀಡಿಂಗ್ ಆಗುತ್ತೆ. ಇದು ನಾಟ್ ಇಷ್ಟು ಕೆಲಸ ಮಾಡಿದ್ರೆ ಇಟ್ ಈಸ್ ದ ವರ್ಕ್ ಈಸ್ ಕಂಪ್ಲೀಟ್. ಇದು ನಾಟ್ ದೆನ್ ವಿ ಕ್ಯಾನ್ ಫೈಂಡ್ ಔಟ್ ದ ಡಿಫರೆನ್ಸ್ ಇನ್ ಎಲಿವೇಶನ್ ಬಿಟ್ವೀನ್ ದಿಸ್, ಇಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಇಲ್ಲಿಗೆ ಎರಡು ರೀಡಿಂಗ್ ತಗೊಂಡ್ರೆ ದ ಡಿಫರೆನ್ಸ್ ಬಿಟ್ವೀನ್ ದೀಸ್ ಟು ರೀಡಿಂಗ್ಸ್ ಈಸ್ ದ ಡಿಫರೆನ್ಸ್ ಇನ್ ಎಲಿವೇಶನ್ ಬಿಟ್ವೀನ್ ದ ಗಿವನ್ ಪಾಯಿಂಟ್ಸ್. ಇದು ನಾಟ್ ಇಷ್ಟು ಕೆಲಸ ಮಾಡಬಹುದು. ನಾನೇನ್ ಮಾಡಿದೀನಿ ಅಂತ ಹೇಳಿದ್ರೆ, ಇಲ್ಲಿದೆ ಈಗ ಇದು ಏನ್ ಕೆಲಸ ಮಾಡಿದೆ ನಾನು ಅಂತ ಹೇಳಿದ್ರೆ, ಅಲಾಂಗ್ ದ ಸರ್ಫೇಸ್ ಆಫ್ ದ ಅರ್ತ್, ಈ ಭೂಮಿ ಅರ್ತ್ ಸರ್ಫೇಸ್ ಅಲ್ಲಿ, ಈ ಅರ್ತ್ ಸರ್ಫೇಸ್ ಅಲ್ಲಿ ನಾನು ಏನ್ ಮಾಡಿದೆ ಅಂತ ಹೇಳಿದ್ರೆ ಒಂದು ಡ್ರಾಯಿಂಗ್ ಮಾಡಿದ್ದೀನಿ. ಒಂದು ಲೈನ್ ಡ್ರಾ ಮಾಡಿದ್ದೀನಿ, ದಟ್ ಈಸ್ ಸರ್ಫೇಸ್ ಅಲ್ಲಿ. ಇದನ್ನೇ ನಾನು ತಗೊಂಡೋಗಿ ನಮ್ಮ ಆಫೀಸ್ ಅಲ್ಲಿ ಕೆಲಸ ಮಾಡಿದ್ದೀನಿ. ಈಗ ಈ ಆಫೀಸ್ ಅಲ್ಲಿ ಕೆಲಸ ಮಾಡುವಾಗ ದಿಸ್ ಶುಡ್ ಬಿ ಡ್ರಾನ್ ಲೈಕ್ ದಿಸ್. ದಿಸ್ ಇಸ್ ಕಾಲ್ಡ್ ದ ಪ್ರೊಫೈಲ್ ಆಫ್ ದ ಗ್ರೌಂಡ್. ಗ್ರೌಂಡ್ ಹೇಗೆ ಉಂಟೋ ಹಾಗೆ ನಾವು ಇದು ಯಾವ ಎಲಿವೇಶನ್ ಇದೆ ಅದನ್ನ ನಾವಿಲ್ಲಿ ಡ್ರಾ ಮಾಡಿದ್ವಿ. ಇದು ನಾನು ದ ಸೇಮ್ ಥಿಂಗ್ ವಾಟ್ ವಿ ಹ್ಯಾವ್ ಡನ್ ಇನ್ ದಿಸ್. ಈಗ ಏನ್ ಎಕ್ಸ್ಪ್ಲೈನ್ ಮಾಡಿದೆ ಅದೇ ಪ್ರೊಸೆಸ್ ಇದು, ಬಟ್ ಇದು ಸ್ವಲ್ಪ ಜಾಸ್ತಿ ಇದೆ. ಇದೇನಂತ ಹೇಳಿದ್ರೆ these are the terms used in our leveling work. Datum ಅಂತ ಹೇಳಿದ್ರೆ it is a reference, is not from there we will carry out all the works. ನಮಗೆ ಸಂಬಂಧಪಟ್ಟ ಎಲ್ಲ ಕೆಲಸಗಳನ್ನ with respect to this ಮಾಡ್ತೀವಿ. ಈಗ ಮೀನ್ ಸಿ ಲೆವೆಲ್ ಅಂದ್ರೆ ಮೀನ್ ಸಿ ಲೆವೆಲ್ ದಟ್ ಇಸ್ ದ datum, is not that is zero level. ಅದ್ರ ಬಗ್ಗೆ ಕೂಡ ನಾನು ತುಂಬಾ ವಿಷಯಗಳನ್ನ ಮಾತಾಡಿದ್ದೀನಿ. ಎಲಿವೇಶನ್ ಅಂತ ಹೇಳಿದ್ರೆ that is height of an object with respect to some reference, is not height of the object with reference to the reference, is not ಆ ಯಾವ್ದಾದ್ರು ಒಂದು ಪಾಯಿಂಟ್ ಎಲಿವೇಶನ್, ಈ ಪಾಯಿಂಟ್ ಇಂದ ಎಲಿವೇಶನ್ ಎಷ್ಟು ಅಂತ, ಈ ಪಾಯಿಂಟ್ ಇಂದ ಎಲಿವೇಶನ್ ಎಷ್ಟು ಅಂದ್ರೆ ಎಲ್ಲಿಂದ ಅಂತ, ಇಲ್ಲಿಂದ, this is the reference, is not. Now that is what we are going to do. Then reduction of level, reducing the levels ಅಂತ ಹೇಳಿದ್ರೆ, ಈ ಪಾಯಿಂಟ್ ಅಲ್ಲಿ ವಾಟ್ ಇಸ್ ಇದು RL ನಾವು ಅಸ್ಯೂಮ್ ಮಾಡ್ಕೊಂಡಿದೀವಿ. ಬೆಂಚ್ ಮಾರ್ಕರ್ RL, ಬೆಂಚ್ ಮಾರ್ಕ್ ಇದು ನಾವು 100 ಅಂತ ನಾವು ತಗೊಂಡ್ಬಿಟ್ಟಿದೀವಿ. ಆದ್ರಿಂದ ವಾಟ್ ಇಸ್ RL ಆಫ್ ದಿಸ್ ಪಾಯಿಂಟ್, reduce level of this point. ನಾವೇನ್ ಮಾಡ್ತೀವಿ, ಇಲ್ಲೊಂದು ಬ್ಯಾಕ್ ಸೈಡ್ ತಗೊಳ್ತೀವಿ, ಇಲ್ಲೊಂದು ಫೋರ್ ಸೈಡ್ ತಗೊಳ್ತೀವಿ, ಮತ್ತೆ ಇಲ್ಲಿಂದ ಈ ಬೆಂಚ್ ಮಾರ್ಕಿಗೆ ಬ್ಯಾಕ್ ಸೈಡ್ ಅನ್ನು ಆಡ್ ಮಾಡ್ತೀವಿ. ದೆನ್ ಆಫ್ಟರ್ ಆಡಿಂಗ್ ವಿ ವಿಲ್ ಫೈಂಡ್ ಔಟ್ ದ ಹೈಟ್ ಆಫ್ ಇನ್ಸ್ಟ್ರೂಮೆಂಟ್. ಇಟ್ ಇಸ್ ಕಾಲ್ಡ್ ಪ್ಲೇನ್ ಆಫ್ ಕಾಲಿಮೇಷನ್, PC ಅಂತಾನೂ ಕರಿತೀವಿ ನಾವು. ಇದು ಹೈಟ್ ಆಫ್ ಇನ್ಸ್ಟ್ರೂಮೆಂಟ್. ಆವಾಗ ಇದ್ರದ್ದು ಲೆವೆಲ್ ಸಿಗುತ್ತೆ ನಮಗೆ. ಇದು 100, ಇದು 10 ಮೀಟರ್, ಆವಾಗ 100, ಇದು 1.5 ಮೀಟರ್, 101.5 ಮೀಟರ್ ಆಗುತ್ತೆ. ಆಗ ಇದ್ರ ಲೆವೆಲ್ ಎಲ್ಲ ಉದ್ದಕ್ಕೂ 101.5 ಮೀಟರ್ ಇರುತ್ತೆ. ದೆನ್ ಟೇಕ್ ದ ರೀಡಿಂಗ್ ಅಂಡ್ ರೆಡ್ಯೂಸ್ ದಿಸ್ ಅಂತ ಹೇಳಿದ್ರೆ ಹೈಟ್ ಆಫ್ ಇನ್ಸ್ಟ್ರೂಮೆಂಟ್ ಇಂದ ಇದನ್ನ ಮೈನಸ್ ಮಾಡ್ತೀವಿ. ಯಾವಾಗ ನೀವು ಹೈಟ್ ಆಫ್ ಇನ್ಸ್ಟ್ರೂಮೆಂಟ್ ಇಂದ ಇದನ್ನ ಮೈನಸ್ ಮಾಡ್ತೀರೋ ಆವಾಗ ವಿ ಆರ್ ಏಬಲ್ ಟು ಕ್ಯಾಲ್ಕುಲೇಟ್ ದಿಸ್ ಎಲಿವೇಶನ್ ಆಫ್ ದಿಸ್ ಪಾಯಿಂಟ್. ಇನ್ ದ ಸಿಮಿಲರ್ ವೇ ಬ್ಯಾಕ್ ಸೈಡ್ ತೆಗಿತೀವಿ, ಫೋರ್ ಸೈಡ್ ತಗೊಳ್ತೀವಿ, ದೆನ್ ವಿ ಕ್ಯಾನ್ ಫೈಂಡ್ ಔಟ್ ದ ಎಲಿವೇಶನ್ ಆಫ್ ದಿಸ್ ಪಾಯಿಂಟ್. ಇದು ನಾಟ್ ಒಂದು ಯಾವಾಗಲೂ ನಾವೇನಂತ ಹೇಳಿದ್ರೆ ಯಾವ ಪಾಯಿಂಟ್ ಅಲ್ಲಿ ಬೇಕಾದ್ರೂ ನಾವು ಎಲಿವೇಶನ್ ಫೈಂಡ್ ಔಟ್ ಮಾಡ್ಬೋದು. ಈಗ ಲೆವೆಲಿಂಗ್ ಸ್ಟಾಫ್ ಅನ್ನ ತಗೊಂಡ್ಬಂದು ಇಲ್ಲಿಡ್ಬೇಕು, ಇಲ್ಲಿಟ್ರೆ ಇನ್ನೊಂದು ರೀಡಿಂಗ್ ತಗೊಳ್ಬಹುದು. ಇದನ್ನ ಈ ರೀಡಿಂಗ್ ತಗೊಂಡ್ರೆ ಇದನ್ನ ಇಂಟರ್ಮೀಡಿಯೇಟ್ ಸೈಡ್ ಅಂತ ಕರಿತೀವಿ ನಾವು. ಈ ಪಾಯಿಂಟ್ ಅಲ್ಲಿ ಇದು ಅವಾಗ ಏನ್ ಮಾಡ್ತೀವಿ ನಾವು ಅಂತ ಹೇಳಿದ್ರೆ, ಇದು 101.5 ಇರುತ್ತೆ ಹೈಟ್ ಆಫ್ ಇನ್ಸ್ಟ್ರೂಮೆಂಟ್ ಲೆವೆಲ್. ದೆನ್ ಈ ರೀಡಿಂಗ್ ಅನ್ನ ಮೈನಸ್ ಮಾಡಿದ್ರೆ ವಿಲ್ ಗೆಟ್ ದ ರೆಡ್ಯೂಸ್ ಲೆವೆಲ್ ಆಫ್ ದಿಸ್ ಪಾಯಿಂಟ್. ಇಟ್ ಇಸ್ ರಿಡಕ್ಷನ್ ಆಫ್ ಲೆವೆಲ್ಸ್. ಇದು ನಾಟ್ ಇದು ರೈಟ್ ಎಷ್ಟು ಅಂತ ವಿತ್ ರೆಸ್ಪೆಕ್ಟ್ ಟು ದಿಸ್ 100. ಸಿಮಿಲರ್ಲಿ ವಿ ಕ್ಯಾನ್ ಫೈಂಡ್ ಔಟ್. ಸಿಮಿಲರ್ಲಿ ಎಲ್ಲಿ ಎಷ್ಟು ಬೇಕಾದ್ರೂ ನಾವು ಯಾವ ಪಾಯಿಂಟ್ ಬೇಕಾದ್ರೂ ವಿ ಕ್ಯಾನ್ ಕ್ಯಾಲ್ಕುಲೇಟ್ ದ ಹೈಟ್ ಆಫ್ ದಿಸ್. ಇದು ನಾಟ್ ಈ ಎಲಿವೇಶನ್ ಈ ಪಾಯಿಂಟ್ ಇಂದ ಬೆಂಚ್ ಮಾರ್ಕ್ ಇಂದ ಎಷ್ಟು ಮೇಲ್ಗಡೆ ಇದೆ ಅಥವಾ ಎಷ್ಟು ಕೆಳಗಡೆ ಇದೆ, ದಟ್ ವಿ ಕ್ಯಾನ್ ಡೂ ಇಟ್. ಇದು ನಾಟ್ ದಿಸ್ ಇಸ್ ದ ಲೆವೆಲಿಂಗ್ ಪ್ರೊಸೆಸ್. ಮತ್ತೆ ಹೈಟ್ ಆಫ್ ಇನ್ಸ್ಟ್ರೂಮೆಂಟ್. ದೆನ್ ಬ್ಯಾಕ್ ಸೈಡ್ ಅಂದ್ರೆ ಏನು ಅಂತ ಯು ಪ್ಲೀಸ್ ರಿಮೆಂಬರ್ ದಿಸ್. ಬ್ಯಾಕ್ ಸೈಡ್ ಅಂತ ಹೇಳಿದ ಕೂಡಲೇ ಏನು ಅಂತ ಹೇಳಿದ್ರೆ, ಆಲ್ವೇಸ್ ರಿಮೆಂಬರ್ ಇನ್ ಎನಿ ಸೆಟಪ್ ಆಫ್ ದ ಇನ್ಸ್ಟ್ರೂಮೆಂಟ್
the first reading will be taken on the point whose elevation is known. ಗೊತ್ತಿರುವಂತದ್ದು ಅದನ್ನ ಇನ್ಸ್ಟ್ರೂಮೆಂಟ್ ಸೆಟಪ್ ಮಾಡಿದ ಕೂಡಲೇ ಮೊದಲನೇ ರೀಡಿಂಗ್ ದಟ್ ಇಸ್ ಬ್ಯಾಕ್ ಸೈಡ್. ಆ ಇನ್ಸ್ಟ್ರೂಮೆಂಟ್ ಸೆಟಪ್ ಅಲ್ಲಿ ನೀವು 100 ರೀಡಿಂಗ್ ತೆಗಿಬಹುದು, 50 ರೀಡಿಂಗ್ ತೆಗಿಬಹುದು, 75 ರೀಡಿಂಗ್ ತೆಗಿಬಹುದು. ದ ಫಸ್ಟ್ ರೀಡಿಂಗ್ ಈಸ್ ಆಲ್ವೇಸ್ ಬ್ಯಾಕ್ ಸೈಡ್. ಇಟ್ ಈಸ್ ಟೇಕನ್ ಆನ್ ದ ಎಲಿವೇಶನ್, ನೋನ್ ಎಲಿವೇಶನ್. ಇದು ನಾಟ್ ಆ ಎಲಿವೇಶನ್ ಆ ಪಾಯಿಂಟ್ ಎಷ್ಟು ಮೇಲ್ಗಡೆ ಇದೆ ಅಂತ ನಮ್ಗೆ ಗೊತ್ತಿರುತ್ತೆ ಅಥವಾ ಎಷ್ಟು ಕೆಳಗಡೆ ಅಂತ ಗೊತ್ತಿರುತ್ತೆ. ಅದ್ರ ಮೇಲ್ಗಡೆ ಫಸ್ಟ್ ರೀಡಿಂಗ್ ತೆಗಿತೀವಿ ನಾವು. ಫಸ್ಟ್ ರೀಡಿಂಗ್ ದಟ್ ಇಸ್ ಕಾಲ್ಡ್ ಬ್ಯಾಕ್ ಸೈಡ್. ಅದನ್ನ ಯಾವಾಗಲೂ ಪ್ಲಸ್ ಸೈಡ್ ಅಂತ ನಾವು ಕರಿತೀವಿ. ಇದನ್ನ ಪ್ಲಸ್ ಸೈಡ್ ಅಂತ ಕರಿತೀವಿ. ಇದನ್ನ ಬ್ಯಾಕ್ ಸೈಡ್. ಫಸ್ಟ್ ಸೈಡ್ ಅಂತ ಇದನ್ನ ಪ್ಲಸ್ ಸೈಡ್, ಪ್ಲಸ್ ಅಂತ ಯಾಕೆ ಅಂತ ಹೇಳಿದ್ರೆ ಬೆಂಚ್ ಮಾರ್ಕ್ ಇದನ್ನ ಯಾವಾಗಲೂ ನಾವು ಆಡ್ ಮಾಡ್ತೀವಿ. ಇದನ್ನ ದಿಸ್ ಇಸ್ ದ ಬ್ಯಾಕ್ ಸೈಡ್. ಅಂಡ್ ದ ಫೋರ್ ಸೈಡ್, ದಿಸ್ ಇಸ್ ದ ಫೋರ್ ಸೈಡ್ ವೇರ್ ವಿ ಟೇಕ್ ದ this is the last reading for the setup of the instrument. ಈ ಇನ್ಸ್ಟ್ರೂಮೆಂಟ್ ಸೆಟ್ ಮಾಡಿದ ನಂತರ in between ತಗೊಂಡಿರಬಹುದು ನಾವು ರೀಡಿಂಗ್ ನ. that I have not mentioned here. This is the first stop reading and this is the last stop reading. ಇದು ನಾಟ್ ಈ ಲಾಸ್ಟ್ ಸ್ಟಾಪ್ ರೀಡಿಂಗ್. ಇದರಲ್ಲಿ ಈ ಲಾಸ್ಟ್ ಸ್ಟಾಪ್ ರೀಡಿಂಗ್ ಅಲ್ಲಿ ಲಾಸ್ಟ್ ರೀಡಿಂಗ್ ಇದು ನಾಟ್ ದಿಸ್ ಇಸ್ ಕಾಲ್ಡ್ ಫೋರ್ ಸೈಡ್. ಇದನ್ನ ಯಾವಾಗಲೂ ನಾವು ಏನಂತ ಕರಿತೀವಿ ಅಂತ ಹೇಳಿದ್ರೆ ಮೈನಸ್ ಸೈಡ್ ಅಂತ ಕರಿತೀವಿ ನಾವು. ಯಾಕಂತ ಹೇಳಿದ್ರೆ ಈ ಲೆವೆಲ್ ಇಂದ ಫೋರ್ ಸೈಡ್ ನ ಮೈನಸ್ ಮಾಡ್ತೀವಿ. ಇಂಟರ್ಮೀಡಿಯೇಟ್ ಸೈಡ್ ಇದೆಯಲ್ಲ ಅದು ತಗೊಂಡಿರ್ಬೋದು, ನಾವು ರೀಡಿಂಗ್ ತಗೊಂಡಿರ್ಬೋದು. ಅದು ಯಾಕೆ ತಗೊಂಡಿಲ್ಲ, ಯಾವಾಗ ತಗೊಳ್ಬೇಕು ವಿಷಯ ಬೇರೆ. ಇದು ನಾಟ್ ದ ಡಿಪೆಂಡಿಂಗ್ ಅಪಾನ್ ದ ಪರ್ಪಸ್ ಫಾರ್ ವಿಚ್ ವಿ ಆರ್ ಡೂಯಿಂಗ್ ದಿಸ್. ಯಾವ ಉದ್ದೇಶಕ್ಕೆ ನಾವು ಈ ಕೆಲಸ ಮಾಡ್ತಾ ಇದೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇದು ನಾಟ್ therefore four side ಅಂತ ಹೇಳಿದ್ರೆ four side is the side which is taken on the point where whose elevation is to be determined. ಅದನ್ನ ನಾವು ಏನಂತ ಕರಿತೀವಿ ಅಂತ ಹೇಳಿದ್ರೆ that is four side ಅಂತ ಕರಿತೀವಿ. ಇದನ್ನ ಮೈನಸ್ ಸೈಡ್ ಅಂತ ಹೇಳ್ತೀವಿ ನಾವು. ಇದನ್ನ ಯಾವ ಇದನ್ನ so therefore ಇದು four side. then intermediate side ಅಂತ ಹೇಳಿದ್ರೆ always in between. ಇದು ಬ್ಯಾಕ್ ಸೈಡ್ ಆಗಿದೆ, ಇದು ಫೋರ್ ಸೈಡ್ ಆಗಿದೆ. ರೀಡಿಂಗ್ ಇಸ್ ಟೇಕನ್, ದೋಸ್ ರೀಡಿಂಗ್ ಆರ್ ಕಾಲ್ಡ್ ಇಂಟರ್ಮೀಡಿಯೇಟ್ ಸೈಡ್ಸ್. ಆ ಸೈಟ್ ಗಳನ್ನು ಕೂಡ ಈ ಲೆವೆಲ್ ಈ ಸ್ಟಾಪ್ ರೀಡಿಂಗ್ ಅನ್ನು ಕೂಡ ಇಲ್ಲಿ ತಗೊಂಡ್ರೆ ಆ ಸ್ಟಾಪ್ ರೀಡಿಂಗ್ ಅನ್ನು ಕೂಡ ನಾವೇನ್ ಮಾಡ್ತೀವಿ ಮೈನಸ್ ಸೈಡ್ ಅಂತ ಕರಿತೀವಿ. ಅದನ್ನು ಕೂಡ ಮೈನಸ್ ಸೈಡ್. ಓಕೆ, ದೆನ್ ಆಲ್ಸೋ ಯು ಶುಡ್ ನೋ ಅಬೌಟ್ ದ ಚೇಂಜ್ ಪಾಯಿಂಟ್ ಅಥವಾ ಟರ್ನಿಂಗ್ ಪಾಯಿಂಟ್ ಅಂತ. ಚೇಂಜ್ ಪಾಯಿಂಟ್ ಅಂತ ಹೇಳಿದ್ರೆ ದಟ್ ಈಸ್ ವೇರ್ the back four side and back side are taken, isn't it? When we are shifting the instrument to the next station. ಇದು ಇನ್ಸ್ಟ್ರೂಮೆಂಟ್ ಸ್ಟೇಷನ್. ಯಾವಾಗ ಈ ಇನ್ಸ್ಟ್ರೂಮೆಂಟ್ ಸ್ಟೇಷನ್ ಸೆಟ್ ಮಾಡಿದೀವಿ ಇಲ್ಲಿ ಇದು ಒಂದು ಬ್ಯಾಕ್ ಸೈಡ್ ತಗೊಂಡೆವು, ದೆನ್ ಫೋರ್ ಸೈಡ್ ತಗೊಂಡಿದೀವಿ, ದೆನ್ ವಿ ಆರ್ ಮೂವಿಂಗ್ ದ ಇನ್ಸ್ಟ್ರೂಮೆಂಟ್ ಟು ದ ನೆಕ್ಸ್ಟ್ ಸ್ಟೇಷನ್. ಇಲ್ಲಿ ನೆಕ್ಸ್ಟ್ ಸ್ಟೇಷನ್ ಗೆ ತಗೊಂಡು ಬಂದು ನಿಲ್ಸಿದೀವಿ, ಇಲ್ಲಿ ಇನ್ಸ್ಟಾಲ್ ಮಾಡಿದೀವಿ, ಇಲ್ಲಿ ಲೆವೆಲ್ ಮಾಡಿದೀವಿ. ಈ ಲೆವೆಲ್ ಮಾಡುವಾಗ ವಿ ಆರ್ ನಾಟ್ ಚೇಂಜಿಂಗ್ ದ ಪೊಸಿಷನ್ ಆಫ್ ದ ಲೆವೆಲಿಂಗ್ ಸ್ಟಾಪ್. ಇದು ನಾಟ್ ಈ ಕಡೆಯಿಂದ ಫೋರ್ ಸೈಡ್ ತಗೊಂಡಿದೀವಿ, at the same place, at the same location, we are taking the back side from the next station. Is not next instrument station ಇಂದ ನಾವು ಬ್ಯಾಕ್ ಸೈಡ್ ತಗೊಂಡಿದ್ದೀವಿ. ಆದ್ರಿಂದ ಇದು ಈ ಸ್ಟಾಪ್ ರೀಡಿಂಗ್ ಈ ಇನ್ಸ್ಟ್ರೂಮೆಂಟ್ ಸ್ಟೇಷನ್ ಇಂದ ಫೋರ್ ಸೈಡ್ ತಗೊಂಡಿದ್ದೀವಿ, ಈ ಇನ್ಸ್ಟ್ರೂಮೆಂಟ್ ಸ್ಟೇಷನ್ ಇಂದ ಬ್ಯಾಕ್ ಸೈಡ್ ತಗೊಂಡಿದ್ದೀವಿ. ಅದನ್ನ we will call it as change point ಅಂತ ಕರಿತೀವಿ. ಇದನ್ನ ಟರ್ನಿಂಗ್ ಪಾಯಿಂಟ್ ಅಂತಾನೆ ಹೇಳ್ತೀವಿ. ಟರ್ನಿಂಗ್ ಪಾಯಿಂಟ್ ಅಂತ ಯಾಕೆ ಹೇಳ್ತೀವಿ ಅಂತ ಹೇಳಿದ್ರೆ ಫಸ್ಟ್ ನಾವು ತಗೊಳ್ಳುವಾಗ ಈ ಕಡೆಯಿಂದ ತಗೊಳ್ಳುವಾಗ ನಮ್ಮ ರೀಡಿಂಗ್ಸ್ ಈ ಕಡೆ ಇರುತ್ತೆ. ದೆನ್ ಈ ಕಡೆಯಿಂದ ರೀಡಿಂಗ್ ತಗೊಳ್ಳುವಾಗ ನಾವೇನ್ ಮಾಡ್ತೀವಿ ಲೆವೆಲಿಂಗ್ ಸ್ಟಾಪ್ ಅನ್ನು ಈಗ ಚೇಂಜ್ ಮಾಡ್ತೀವಿ, ಫೇಸ್ ಅನ್ನು ಈ ಕಡೆ ಟರ್ನ್ ಮಾಡ್ತೀವಿ. ಅದಕ್ಕೋಸ್ಕರ ನಾವೆಲ್ಲ ಟರ್ನಿಂಗ್ ಪಾಯಿಂಟ್ ಅಂತಾನೂ ಹೇಳ್ತೀವಿ, ಚೇಂಜ್ ಪಾಯಿಂಟ್ ಅಂತಾನೂ ಹೇಳ್ತೀವಿ. ಕೆಲವರು CP ಅಂತ ಹೇಳ್ತಾರೆ, ಕೆಲವರು TP ಅಂತ ಹೇಳ್ತಾರೆ. ಬಟ್ ಏನ್ ಹೇಳಿದ್ರು ಕೂಡ ಇಟ್ ಈಸ್ ಸೇಮ್. ದಟ್ ಈಸ್ ಚೇಂಜ್ ಪಾಯಿಂಟ್ ಈಸ್ ದ ಲೊಕೇಶನ್ ವೇರ್ we are taking the four side and back side. Both sides are taken. This is not for different instrument stations. This is not that is called the change point. Is not. ಇದನ್ನ ಇಂದಿನ ಕ್ಲಾಸ್ ಅಲ್ಲಿ ಇದ್ರ ಬಗ್ಗೆ ಇನ್ನೂ ತುಂಬಾ ಜಾಸ್ತಿ ಮಾತಾಡಿದೀವಿ. You kindly please go through this. ಈಗ ಕ್ಲಾಸಿಫಿಕೇಶನ್ ಆಫ್ ಲೆವೆಲ್ಸ್. ಈಗ ಲೆವೆಲಿಂಗ್ ನಾವೀಗೆಲ್ಲ ಇನ್ಸ್ಟ್ರೂಮೆಂಟ್ ಗೊತ್ತಾಯ್ತು, ಟರ್ಮ್ಸ್ ಎಲ್ಲ ತಿಳ್ಕೊಂಡಿದೀವಿ, ನಾವು ಅದನ್ನೆಲ್ಲ ತಿಳ್ಕೊಂಡಿದೀವಿ. ಇದು ಅಪ್ಲಿಕೇಶನ್ ವೇರ್ ಆರ್ ಯೂಸಿಂಗ್ ದಿಸ್ ಲೆವೆಲಿಂಗ್ ಆಪರೇಷನ್ಸ್. ಈ ಲೆವೆಲಿಂಗ್ ಅನ್ನುವಂತ ವಿಚಾರವನ್ನ ಎಲ್ಲೆಲ್ಲಿ ಯಾವ ರೀತಿ ನಾವು ಬಳಸ್ತೀವಿ ಅನ್ನೋದ್ರ ಬಗ್ಗೆ ನಾವು ಇದು ಕ್ಲಾಸಿಫಿಕೇಶನ್ ಡಿಪೆಂಡಿಂಗ್ ಅಪಾನ್ ದ ಪರ್ಪಸ್ ಫಾರ್ ವಿಚ್ ವಿ ಆರ್ ಎಂಪ್ಲಾಯಿಂಗ್ ದ ಲೆವೆಲಿಂಗ್ ಆಪರೇಷನ್ಸ್. ಇದು ಈ ಲೆವೆಲಿಂಗ್ ಇನ್ಸ್ಟ್ರೂಮೆಂಟ್ ಲೆವೆಲ್ ಸ್ಟಾಪ್ ಲೆವೆಲ್ ಇದು ಲೆವೆಲಿಂಗ್ ಇನ್ಸ್ಟ್ರೂಮೆಂಟ್. ಅದ್ರದ್ದು ಕನ್ಸ್ಟ್ರಕ್ಷನ್ ಹೇಗಿದೆ, ಅದನ್ನ ಹೇಗೆ ನಾವು ಬಳಸ್ತೀವಿ ಅದನ್ನೆಲ್ಲ ನಾವು ಕಲ್ತಿದೀವಿ. ಅದ್ರ ಜೊತೆಗೆ ಏನ್ ಮಾಡಿದೀವಿ, ವಿ ಹ್ಯಾವ್ ಲರ್ನ್ ದ ಟರ್ಮ್ಸ್ ವಿಚ್ ಆರ್ ಯೂಸ್ಡ್ ಇನ್ leveling operations. ಇದನ್ನ
change point, back side, force side, intermediate side, benchmark, datum, elevation. We have learned about all these things. ಅದನ್ನೆಲ್ಲ ಕಲ್ತಿದ್ದೀವಿ. ಇದನ್ನೆಲ್ಲ ಕಲ್ತಾದ್ಮೇಲೆ ಕಲ್ತು ಏನು ಉಪಯೋಗ ಏನು? ವೇರ್ ವಿ ಆರ್ ಗೋಯಿಂಗ್ ಟು ಯೂಸ್ ದಿಸ್? ಇದನ್ನ ಎಲ್ಲಿ ನಾವು ಬಳಕೆ ಮಾಡ್ತೀವಿ ಅಂತ? ದಟ್ ಇಸ್ ದ ಕ್ವಶನ್ ಮಾರ್ಕ್. Therefore, ಎಲ್ಲೆಲ್ಲಿ ಬಳಕೆ ಮಾಡಿ, ಡಿಪೆಂಡಿಂಗ್ ಅಪಾನ್ ದ ಪರ್ಪಸ್ ಫಾರ್ ವಿಚ್ ವಿ ಆರ್ ಯೂಸಿಂಗ್ ದಿಸ್ ಅಂಡ್ ಡಿಪೆಂಡಿಂಗ್ ಅಪಾನ್ that is usage of the leveling operation, we have classified the leveling into ನೋಡಿ ಸಿಂಪಲ್ ಲೆವೆಲಿಂಗ್ ಅಂತ ಒಂದು ಹೇಳ್ತೀವಿ, ಡಿಫರೆನ್ಷಿಯಲ್ ಲೆವೆಲಿಂಗ್ ಇದೆ, ಫ್ಲೈ ಲೆವೆಲಿಂಗ್ ಅಂತ ಹೇಳ್ತೀವಿ ಕೆಲವರಿಗೆ, ಕೆಲವು ಬೇರೆ ಬೇರೆ ವರ್ಕಿಗೆ. ಈಗ ನಮಗೆ ಮೋಸ್ಟ್ ಇಂಪಾರ್ಟೆಂಟ್ ನಾವು ಕಾನ್ಸಂಟ್ರೇಟ್ ಮಾಡಬೇಕಾಗಿರೋದು ಒಂದು ಸಿಂಪಲ್ ಲೆವೆಲಿಂಗು, ಡಿಫರೆನ್ಷಿಯಲ್ ಲೆವೆಲಿಂಗು, ದೆನ್ ಪ್ರೊಫೈಲ್ ಲೆವೆಲಿಂಗ್, ದೆನ್ ಕ್ರಾಸ್ ಸೆಕ್ಷನಿಂಗ್. ಇದ್ರ ಬಗ್ಗೆ ನಾವು ಸ್ವಲ್ಪ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಬೇಕು. ಮತ್ತೆ ಇದನ್ನೆಲ್ಲ ನಾವು ಇದು ರೆಸಿಪ್ರೋಕಲ್ ಲೆವೆಲಿಂಗು ಅದು ಯಾವಾಗ ಅಂತ, ಯಾವಾಗಾದ್ರೂ ಒಂದು ನದಿ ಇರುತ್ತೆ, ನದಿಯ ದಂಡೆಯಲ್ಲಿ ಆ ಕಡೆ ಈ ಕಡೆ ನಮ್ಗೆ ರೀಡಿಂಗ್ ತಗೊಳಕ್ಕಾಗಲ್ಲ, ಒಂದ್ ಕಡೆ ಉದ್ದಿ ಕ್ಯಾರಿ ಮಾಡೋಕ್ಕಾಗೋದಿಲ್ಲ. ಆಗ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ, ಫಸ್ಟ್ ಒಂದ್ ಕಡೆ ಈ ಕಡೆ ಇನ್ಸ್ಟ್ರೂಮೆಂಟ್ ತಗೊಂಡು ರೀಡಿಂಗ್ ತಗೊಂಡು ಆ ಕಡೆ ಶಿಫ್ಟ್ ಮಾಡ್ತೀವಿ, ಎರಡು ಕಡೆ ತಗೊಂಡು ಟು ಗೆಟ್ ದ ಬೆಟರ್ ರಿಸಲ್ಟ್. ಅದನ್ನ ನಾವು ರೆಸಿಪ್ರೋಕಲ್ ಲೆವೆಲಿಂಗ್ ಅಂತ ಹೇಳ್ತೀವಿ, ಎರಡು ಕಡೆ. Then precise where you want to take accurate reading. This is the accurate difference between the two stations. Now we are applying this. In trigonometrical ಅಂತ ಹೇಳಿದ್ರೆ, by applying the trigonometrical functions, sin theta, cos theta ಅದನ್ನ ಎಂಪ್ಲಾಯ್ ಮಾಡ್ಕೊಂಡು, sin rule, cos rule ಅದನ್ನ ಎಂಪ್ಲಾಯ್ ಮಾಡ್ಕೊಂಡು, we can find out the difference in elevation between the given points. This is not ದೂರದ್ದು. ಯಾವ ಕೆಲವು ಕಡೆ ಇಲ್ಲಕ್ಕಿರುತ್ತೆ, ಕೆಲವು ಕಡೆ ಟವರ್ಸ್ ಇನ್ಸ್ಟಾಲ್ ಮಾಡ್ಬೇಕಾಗುತ್ತೆ, ಅದು ಲೈಟ್ ಎಷ್ಟು ಅಂತ we need to find out. Under those circumstances, ಅದನ್ನ ನೀವು ನೆಕ್ಸ್ಟ್ ಸೆಮಿಸ್ಟರ್ ಕಲಿತೀರಿ. ನೆಕ್ಸ್ಟ್ ಸರ್ವೇಯಿಂಗ್ 2 ಅಂತ ಇದೆ, ಅದ್ರಲ್ಲಿ ಕಲಿತೀರಿ. Now already I have done this. Anybody, if you wish, you can go and read that. Isn't it? You can see the videos. ಹಾಗೆ ಇದು ಬ್ಯಾರೋಮೆಟ್ರಿಕ್ ಲೆವೆಲಿಂಗ್, ಇದೊಂದು ಬ್ಯಾರೋಮೆಟ್ರಿ. ಇದು ದಿಸ್ ಇಸ್ ದ ಬ್ಯಾರೋಮೀಟರ್, ಇಟ್ ಇಸ್ ಒಂದು ಇನ್ಸ್ಟ್ರೂಮೆಂಟ್. ಇದೇನಾಗುತ್ತೆ ಅಂತ ಹೇಳಿದ್ರೆ, ಮೇಲ್ಗಡೆ ಹೋದಾಗೆ ಅಟ್ಮಾಸ್ಫಿಯರ್ ಪ್ರೆಷರ್ ಕಮ್ಮಿ ಆಗ್ತಾ ಹೋಗುತ್ತೆ. ಅಟ್ಮಾಸ್ಫಿಯರ್ ಕಮ್ಮಿ ಆಗ್ತಾ ಹೋದಾಗೆ ಇದೇನಾಗ್ತದೆ, ಇಟ್ ಗಿವ್ಸ್ ದ ಎಲಿವೇಶನ್. Isn't it? Depending upon it is now depending upon the atmospheric pressure, now we can find out the elevation. ಇದೆಲ್ಲ ಅಪ್ರಾಕ್ಸಿಮೇಟ್ ಮೆಥಡ್. ಇದು ಈಗ 1 ಕಿಲೋಮೀಟರ್, 2 ಕಿಲೋಮೀಟರ್, 3 ಕಿಲೋಮೀಟರ್, 5 ಕಿಲೋಮೀಟರ್, 10 ಕಿಲೋಮೀಟರ್ ವ್ಯತ್ಯಾಸ ಇದ್ರೆ, there we can approximately we can understand ನಾವು where we are ಅಂತ, ಯಾವ ಹೈಟ್ ಅಲ್ಲಿ ಇದೀವಿ ಅಂತ, ಸಮುದ್ರದಿಂದ ನಾವು ಯಾವ ಎತ್ತರದಲ್ಲಿ ಇದೀವಿ ಅಂತ ಯೂಸ್ ಮಾಡುವಂತ ಇನ್ಸ್ಟ್ರೂಮೆಂಟ್ಸ್ ಇದು. ಇನ್ನೊಂದಿದೆ ಇಲ್ಲಿ ಇಪ್ಸೋಮೆಟ್ರಿ ಅಂತ ಒಂದಿದೆ. ಇದೇನಂತ ಹೇಳಿದ್ರೆ, ಇದು ಇಪ್ಸೋಮೆಟ್ರಿ ಅಂತ ಹೇಳಿದ್ರೆ ಅದೊಂದು ಎಕ್ವಿಪ್ಮೆಂಟ್. ವಿಚ್ ಟೆಂಪರೇಚರ್ ದ ವಾಟರ್ ಬಾಯ್ಲ್ಸ್ ಅಂತ. ದಿಸ್ ಇಸ್ ನಾಟ್ ಮೇಲ್ಗಡೆ ಹೋದಾಗ ಏನಾಗ್ತದೆ, ಬಾಯ್ಲಿಂಗ್ ಟೆಂಪರೇಚರ್ ಆಫ್ ದ ವಾಟರ್ changes. Isn't it? Based on that, we can find out where we are located ಅಂತ, ಯಾವ ಹೈಟ್ ಅಲ್ಲಿ ನಾವು ಇದೀವಿ ಅಂತ. ಇದನ್ನ ಇದೆಲ್ಲ ಅಷ್ಟೊಂದು ತುಂಬಾ ಇಂಪಾರ್ಟೆಂಟ್ ಅನ್ನಲ್ಲ, ನಾವು ನೋಡೋಣ. ಇದು ಮತ್ತೆ ಇದೆಲ್ಲ ಸ್ವಲ್ಪ ನಾವು ಕಲಿಲಿಕ್ಕಿದೆ. ವಿಲ್ ಸಿ ಒನ್ ಬೈ ಒನ್. Isn't it? Now ಸಿಂಪಲ್ ಲೆವೆಲಿಂಗ್ ಅಂದ್ರೆ ಏನು ಅಂತ. ಈಗ ಸಿಂಪಲ್ ಲೆವೆಲಿಂಗ್ ಅಂದ್ರೆ ಏನು ಅಂತ ಹೇಳಿದ್ರೆ, ದ ಫಸ್ಟ್ ಯು ಪ್ಲೀಸ್ ಫಾಲೋ ದಿಸ್. ಇದನ್ನ ಈ ಸಿಂಪಲ್ ಲೆವೆಲಿಂಗ್ ಅಂತಂದ್ರೆ, ನೀವು ಫಸ್ಟ್ ಏನ್ ಮಾಡ್ಬೇಕಂತ ಹೇಳಿದ್ರೆ, ಇಟ್ ಈಸ್ ದ ಆಪರೇಷನ್ ಯೂಸ್ ಟು find out the difference in elevation between the given points. Simple leveling. ಅಷ್ಟೇ, ಎರಡನೇ ರೀಡಿಂಗ್. If you want to find out the difference in elevation between the given points, ಇಲ್ಲಿ ಎರಡು ಪಾಯಿಂಟ್ ಇದೆ. ಇಲ್ಲಿ ಎರಡು ಪಾಯಿಂಟ್, ದಟ್ ಈಸ್ ಈಗ ಇನ್ಸ್ಟಾಲ್ ಮಾಡಿ ಇನ್ಸ್ಟ್ರೂಮೆಂಟ್ ಅನ್ನ ಲೆವೆಲ್ ಮಾಡಿದ ಕೂಡ ಲೈನ್ ಆಫ್ ಕಾಲಿನೇಷನ್ ಬರುತ್ತೆ. ಲೈನ್ ಆಫ್ ಕಾಲಿನೇಷನ್ ಬಂದ ನಂತರ ವೇರ್ ಯು ವಾಂಟ್ ಟು ಟೇಕ್ ದ ರೀಡಿಂಗ್, ವೇರ್ ಯು ವಾಂಟ್ ಟು ಫೈಂಡ್ ಔಟ್ ದ ಡಿಫರೆನ್ಸ್ ಇನ್ ಎಲಿವೇಶನ್ ಬಿಟ್ವೀನ್ ದ ಗಿವನ್ ಪಾಯಿಂಟ್. ಇಲ್ಲೊಂದು ಪಾಯಿಂಟ್, ಇಲ್ಲಿ ಒಂದು ಪಾಯಿಂಟ್, ಎಲ್ಲಪ್ಪ ಇದೆ. We need to find out the difference in elevation. Therefore, identify the benchmark. The benchmark may be a permanent benchmark may be a GTS benchmark, benchmark may be an arbitrarily assumed benchmark, whatever may be. You please identify the benchmark, then install the leveling stop and read this. Isn't it? Idu back side ಸಿಗುತ್ತೆ ನನಗೆ. ಬ್ಯಾಕ್ ಸೈಡ್ ಸಿಕ್ಕಿದ ಮೇಲೆ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಬೆಂಚ್ಮಾರ್ಕ್ ಪ್ಲಸ್ ಬ್ಯಾಕ್ ಸೈಡ್ ಇಸ್ ಈಕ್ವಲ್ ಟು HI. ಹೈಟ್ ಆಫ್ ಇನ್ಸ್ಟ್ರೂಮೆಂಟ್ ಬರುತ್ತೆ. ಹೈಟ್ ಆಫ್ ಇನ್ಸ್ಟ್ರೂಮೆಂಟ್ ಅಂದ್ರೆ ಏನು? The elevation of this line. Isn't it? Line of sight the elevation ಅನ್ನು ನಾವೇನಂತ ಕರಿತೀವಿ? HI ಅಂತ ಕರಿತೀವಿ. Height of instrument ಅಂತ ಕರಿತೀವಿ. Isn't it? Collimation height ಅಂತ ಕರಿತೀವಿ ನಾವು ಇದನ್ನ. This is level. This level is called the collimation level ಅಂತ ಕರಿತೀವಿ ನಾವು. Isn't it? Now first ಆ ಕೆಲಸ ಮಾಡಬೇಕು ನಾವು. Then this is the back side. Back side ಆಯ್ತು. Then where you need to calculate the difference in elevation ಅಥವಾ to find out the elevation of the another point. Isn't it? ಇಲ್ಲೊಂದು ಪಾಯಿಂಟ್ ಇದೆ. ಈಗ ನಾವು ಲೆವೆಲಿಂಗ್ ತಗೊಂಡಿದೀವಿ. ದೆನ್ ನಾವು ವಿ ಆರ್ ರೀಡಿಂಗ್ ದಿಸ್. ಇಲ್ಲಿಂದ ಇಲ್ಲಿಗೆ ರೀಡ್ ಮಾಡ್ತಾ ಇದ್ದೀವಿ. ಇದನ್ನ 4 ಸೈಡ್ ಬಂದಿದೆ. ಇದು ಸಿಂಪಲ್ ಲೆವೆಲಿಂಗ್, ಇಷ್ಟೇ ಆಪರೇಷನ್, ಬೇರೆ ಏನು ಕೆಲಸ ಇಲ್ಲ.
Sometimes example ಕೇಳಬಹುದು what is simple leveling ಅಂತ. Simple leveling ಅಂತ ಹೇಳುವಾಗ we need to write this. Then ಈಗ height of instrument ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀರಿ? To calculate the height of instrument, how do you calculate the height of instrument? To calculate the height of instrument, RL of the benchmark, reduce level of the benchmark. Reduce level of the benchmark ಯಾವುದು? ಒಂದಾ ನೀವು ಸಮುದ್ರ ಮಟ್ಟದಿಂದ ಕ್ಯಾರಿ ಮಾಡಿ ಬಂದಿರ್ತೀರಿ ಅಥವಾ ನೀವೇ ಒಂದು ಅಸ್ಯೂಮ್ ಮಾಡಿರ್ತೀರಿ. ನಾವು ಈಗ ಅಸ್ಯೂಮ್ ಮಾಡ್ಕೊಳ್ಳೋಣ, ಈಗ 100 ಅಂತ ಅಸ್ಯೂಮ್ ಮಾಡೋದು. 100 plus back side, isn't it? ಅವಾಗ ಏನ್ ಕೊಡುತ್ತದೋ that is RL of the benchmark 100 plus back side ಸಿಗುತ್ತೆ, isn't it? ಇದಾದ್ಮೇಲೆ ನಾವು we need to calculate what is the elevation of this point. ಈ ಪಾಯಿಂಟ್ ರೆಡ್ಯೂಸ್ ಲೆವೆಲ್ ಎಷ್ಟು ಅಂತ. How to reduce the level of this ಅಂತ. ಈ ಪಾಯಿಂಟ್ ಲೆವೆಲ್ ಅನ್ನು ರೆಡ್ಯೂಸ್ ಮಾಡೋದು ಹೇಗೆ? Height of instrument minus the foresight. Height of instrument minus foresight. ಇದನ್ನ ನಾವು ಮಾಡಿದ್ರೆ ನಮ್ದು ಕೆಲಸ ಡನ್, ಇದನ್ನ. Therefore ಈಗ ನೋಡಿ, therefore RL of the staff station 2 is equal to, that is height of instrument minus foresight. Height of instrument minus foresight. ಅವಾಗ ಏನಾಗುತ್ತೆ? ಇದೊಂದು ಲೆವೆಲ್ ಸಿಗುತ್ತೆ. That job is done, isn't it? Okay, now this is simple leveling. ಈ ಸಿಂಪಲ್ ಲೆವೆಲಿಂಗ್ ನಾನೇನ್ ಮಾಡಿದೆ ಈಗ ಅಂತ ಹೇಳಿದ್ರೆ, ನೋಡಿ ಈಗ ಈ ಪ್ರೊಫೈಲ್ ಒಂದು ಡ್ರಾ ಮಾಡ್ತೀನಿ. ಈಗ ಗ್ರೌಂಡ್ ಸರ್ಫೇಸ್ ಗೆ ಒಂದು ಡ್ರಾಯಿಂಗ್ ಮಾಡಿದೀನಿ, ಇದೊಂದು ಡ್ರಾ ಮಾಡಿದೀನಿ. ಡ್ರಾ ಮಾಡ್ಬಿಟ್ಟು ಐ ವಿಲ್ ಟೇಕ್ ದಿಸ್ ಟು ದ ಆಫೀಸ್ ತಗೊಂಡು ಹೋಗ್ತೀನಿ. ಆಫೀಸ್ ತಗೊಂಡು ಹೋದ್ಮೇಲೆ ಇಲ್ಲಿ ಏನ್ ಮಾಡ್ತೀನಿ ನೋಡುವ. ಇದು ನಾನು ಈಗ ಆ ಡ್ರಾಯಿಂಗ್ ಅನ್ನ ದ ಸೇಮ್ ಥಿಂಗ್, ದಟ್ ಈಸ್ ಲೈನ್ ಆಫ್ ಕಾಲಿಬ್ರೇಷನ್, ಹೈಟ್ ಆಫ್ ಇನ್ಸ್ಟ್ರೂಮೆಂಟ್, ಬೆಂಚ್ ಮಾರ್ಕ್. ಇದು ನಾನು ಟೇಕ್ ದ ಸ್ಟಾಪ್ ರೀಡಿಂಗ್, ಬ್ಯಾಕ್ ಸೈಡ್. Now back side, let us assume that it is 1.5 meter. Back side to 1.5 meter. And similarly, what is the foresight at B? Isn't it? Foresight ಇಲ್ಲಿ ಏನಾಗುತ್ತೆ? 2.75 meter. This is what we have read from our leveling staff. Leveling staff ಅನ್ನ leveling instrument ಅನ್ನ install ಮಾಡಿ, level ಮಾಡಿ, then make the line of sight horizontal. ಅದಾದ ನಂತರ about the known elevation, you take the stop reading. This is the backside reading, isn't it? Let us assume that it is 1.5 meter. And similarly, take the foresight reading. The foresight reading togoli, it is 2.75 meter. After doing this, now let us calculate what is the height of instrument, isn't it? Height of instrument RL of the benchmark with plus benchmark. Backside. RL of the benchmark is to, let us assume that it is 100. ಈ ಲೆವೆಲ್ ಅನ್ನ 100 ಅಂತ ತಗೊಳ್ಳುವ. 100 plus 1.5 is equal to 101.500 meter. ಇದಕ್ಕೆ ಲೆವೆಲ್ ಯಾವ ಲೆವೆಲ್? HI. ಇದು ನಾಟ್ HI ಅಂತ ಹೇಳ್ತೀವಿ ಅಥವಾ ಕಾಲಿಬ್ರೇಷನ್ ಲೆವೆಲ್ ಅಂತ ಹೇಳ್ತೀವಿ. ಇದನ್ನ ನಾವು ಇಲ್ಲಿ 101.500 meter. ಇದು ಸ್ಟ್ರಿಕ್ಟ್ಲಿ ಸ್ಪೀಕಿಂಗ್ ಇಟ್ ಇಸ್ ಎ ಸ್ಮಾಲ್ ಲಾಜಿಕ್, ಚಿಕ್ಕದು. ಬರೀ ಟರ್ಮ್ಸ್ ಅನ್ನ ಸರಿಯಾಗಿ ತಿಳ್ಕೊಳ್ಬೇಕು. ಈಗ ನಾವು ಇದು 0-100 ಅಂತ ನಾವು ತಗೊಂಡಿದೀವಿ. ಮೇಲೆ 100 ಗಿಂತ ಜಾಸ್ತಿ ಆಗ್ತಾ ಹೋಗುತ್ತೆ. ಕೆಳಗಡೆ ಬಂದ್ರೆ ಏನಾಗುತ್ತೆ? 100 ಗಿಂತ ಕಮ್ಮಿ ಆಗ್ತಾ ಹೋಗುತ್ತೆ. ಇದನ್ನ therefore we can locate the elevation of different points, isn't it? Then similarly, now RL of station B is equal to HI. ಇದು ಈ ಲೆವೆಲ್ ಎಷ್ಟು? minus foresight. ಇದು ಮಾಡ್ಬಿಟ್ರೆ ಇದ್ರದ್ದು ರಿಡ್ಯೂಸ್ ಲೆವೆಲ್ ನಮಗೆ ಸಿಗುತ್ತೆ. ಇದನ್ನ ನಾವು RL of top station B is equal to, ಇದು HI 101.50 minus 2.750. Therefore it gives 98.7. RL of this point is 98.75 meter. And therefore RL of benchmark is 100. Then RL of staff station B is 98.75 meter. Therefore difference in elevation between the given points, between the two staff stations is 100 minus 98.750 is equal to 1.25 meter. ಅಂದ್ರೆ ಅರ್ಥ ಏನು ಅಂತ ಹೇಳಿದ್ರೆ, ಈ ಪಾಯಿಂಟ್ ಇಂದ ಈ ಪಾಯಿಂಟ್ 1.25 meter ಕೆಳಗಡೆ ಇದೆ, 1.5 meter below. And also remember that ಇಲ್ಲಿ ನೋಡಿ, ಸಪೋಸ್ ಈಗ ನೀವು ಇಲ್ಲಿಂದ ಇಲ್ಲಿಗೆ ರೀಡಿಂಗ್ ಮಾಡ್ತಾ ಹೋಗ್ತೀರಿ. ಇದು ಗ್ರೌಂಡ್ ಏನಾಗಿದೆ? ಇಟ್ ಈಸ್ ಗ್ರೇಡಿಯಂಟ್ ಡೌನ್ವರ್ಡ್ gradient. ಈಗ ಡೌನ್ವರ್ಡ್ ಆಗ್ತಾ ಇರುತ್ತೆ. ಡೌನ್ವರ್ಡ್ ಆಗುವಾಗ ಏನಾಗ್ತದೆ ಅಂತ ಹೇಳಿದ್ರೆ, ದ ಸ್ಟಾಪ್ ರೀಡಿಂಗ್ ವಿಲ್ ಬಿ ಮೋರ್. ಇಲ್ಲಿ ತಗೊಳ್ಳುವ ಮತ್ತು ಕೂಡ ಜಾಸ್ತಿ ಆಗುತ್ತೆ, ಸ್ಟಾಪ್ ರೀಡಿಂಗ್ ಜಾಸ್ತಿ ಆಗುತ್ತೆ. ಇಟ್ ಮೀನ್ಸ್ ದಟ್ ದೇರ್ ಇಸ್ ಎ ಡೌನ್ವರ್ಡ್ ಗ್ರೇಡಿಯಂಟ್. ನೋಡಿ, ಇಲ್ಲಿ ಸ್ಟಾಪ್ ರೀಡಿಂಗ್ ತಗೊಂಡ್ರೆ, ಸಪೋಸ್ ಇಫ್ ಯು ಆರ್ ಟೇಕಿಂಗ್ ದ ಸ್ಟಾಪ್ ರೀಡಿಂಗ್ ಹಿಯರ್, ದ ಸ್ಟಾಪ್ ರೀಡಿಂಗ್ ವಿಲ್ ಬಿ ಮೋರ್ ದನ್ 1.5 meter and less than 2.75 meter ಆಗ್ತದೆ. Isn't that? Therefore now downward gradient ಆದರೆ what goes down, the stop reading will be more.
ಅಪ್ವರ್ಡ್ ಗ್ರೇಡಿಯಂಟ್ ಆದ್ರೆ ಈ ಕಡೆ ಬಂದ್ರೆ ನೋಡಿ, ಇಲ್ಲಿ ಸ್ಟಾಪ್ ರೀಡಿಂಗ್ ತೆಗಿರಿ, ಇಲ್ಲಿ ಸ್ಟಾಪ್ ರೀಡಿಂಗ್ ತೆಗೆದ್ರೆ ಏನಾಗುತ್ತೆ, ಸ್ಟಾಪ್ ರೀಡಿಂಗ್ ವಿಲ್ ಬಿ ಲೆಸ್ ಬಿಕಾಸ್ ದ ಪ್ರೊಫೈಲ್ ಈಸ್ ಅಪ್ವರ್ಡ್. ಗ್ರೌಂಡ್ ಸ್ಲೋಪ್ ಏನಾಗಿದೆ, ಅಪ್ವರ್ಡ್ ಆಗಿದೆ, ಆದ್ರಿಂದ ಇದು ಸಿಗುತ್ತೆ ನಮಗೆ. ಓಕೆ, ನೋ ಪ್ಲೀಸ್ ರಿಮೆಂಬರ್, ನೋ ದಿಸ್ ಇಸ್ ಅ ಸಿಂಪಲ್ ಲೆವೆಲಿಂಗ್ ಪ್ರೋಸೆಸ್. ಇದ್ರದ್ದು ಕೆಲಸ ಏನಂತ ಹೇಳಿದ್ರೆ, that is only to find out the difference in elevation between the given points. That's all, nothing else. That is the procedure you have to follow. Now, what is RL? RL of this point is to idu 100. RL of this point is, that is 98.750. Idu 100, idu 98.750. It is illinda illige down ide, is not downward. And illinda illige hodre adanne reverse ಮಾಡಬಹುದು ನಾವು. ಫಸ್ಟ್ ರೀಡಿಂಗ್ ಇಲ್ಲಿ ತಗೊಳ್ಳಬಹುದು, ಇದನ್ನ ಬೆಂಚ್ ಮಾರ್ಕ್ ಅಂತ ತಗೊಂಡು 100 ಅಂತ ತಗೊಳ್ಳಬಹುದು. ಅವಾಗ ಏನಾಗುತ್ತೆ, ಇದು 100ಕ್ಕಿಂತ ಜಾಸ್ತಿ ಆಗುತ್ತೆ. ಇದನ್ನ ವಾಚ್ ವರ್ಸ ರಿವರ್ಸ್. ಓಕೆ, ದಿಸ್ ಇಸ್ ದ ಸಿಂಪಲ್ ಲೆವೆಲಿಂಗ್. ನೆಕ್ಸ್ಟ್ ಸಿಂಪಲ್ ಲೆವೆಲಿಂಗ್ ನೋಡಿ, ದಿಸ್ ಇಸ್ ವಾಟ್, ನೋಡಿ ಇಲ್ಲಿಂದ ಇಲ್ಲಿವರೆಗೆ ಲೆವೆಲ್, ಇಲ್ಲಿಂದ ಇಲ್ಲಿವರೆಗೆ ಎಷ್ಟು ಡಿಫರೆನ್ಸ್ ಇದೆ ಅಂತ ಯು ಕ್ಯಾನ್ ಸಿ ದಿಸ್, ಇಟ್ ಇಸ್ 1.25 ಮೀಟರ್. ದಿಸ್ ಡಿಫರೆನ್ಸ್, ಲೆವೆಲ್ ಡಿಫರೆನ್ಸ್, ಈ ಪಾಯಿಂಟ್ ಇಂದ ಈ ಪಾಯಿಂಟ್ ಗೆ ಲೆವೆಲ್ ಡಿಫರೆನ್ಸ್. ದಿಸ್ ಇಸ್ ಅವರ್ ಆಬ್ಜೆಕ್ಟ್. ನಮ್ಮ ಕೆಲಸ ಏನು, ಗ್ರೌಂಡ್, ಈ ಗ್ರೌಂಡ್ ಈ ಪಾಯಿಂಟ್ ಇಂದ ಈ ಪಾಯಿಂಟ್ ಗೆ how much the ground is downward, is it not? What is the difference in elevation? What is the height elevation between these 2 points? E point ಮತ್ತೆ E point ಗೆ height ಎಷ್ಟು ಉಂಟು ಅಂತ, is it not? Understand? This is how we can calculate the difference in elevation between the given points, is it not? This is called simple leveling. Simple leveling ಅಂದ್ರೆ ಎರಡೇ ರೀಡಿಂಗ್ ತಗೊಳ್ಳೋದು, ಅಲ್ಲಿಗೆ ನಮ್ಮ ಕೆಲಸ ಮುಗಿಯುತ್ತೆ. Okay, then we'll let us know about the differential leveling ಅಂದ್ರೆ ಏನು ಅಂತ. ಈ differential leveling ಅಂದ್ರೆ ಏನು ಅಂತ, ಈ ಡಿಫರೆನ್ಷಿಯಲ್ ಲೆವೆಲಿಂಗ್ ಯಾವಾಗ ನಾವು ಇದನ್ನ ಅಪ್ಲೈ ಮಾಡ್ತೀವಿ ಅಂತ. ಈ ಡಿಫರೆನ್ಷಿಯಲ್ ಲೆವೆಲ್, ದಿಸ್ ಇಸ್ ದ ಮೆಥಡ್ ಯೂಸ್ಡ್ ಇನ್ ಆರ್ಡರ್ ಟು ಫೈಂಡ್ ದ ಡಿಫರೆನ್ಸ್ ಇನ್ ಎಲಿವೇಶನ್ ಬಿಟ್ವೀನ್ 2 ಪಾಯಿಂಟ್ಸ್. ಅದು ಕೂಡ ಅಷ್ಟೇ, ಬಿಟ್ವೀನ್ 2 ಪಾಯಿಂಟ್ಸ್. ಯಾವಾಗ ಅಂತ, ಈ ಡಿಫರೆನ್ಷಿಯಲ್ ಲೆವೆಲಿಂಗ್ ಅನ್ನು ಯಾವಾಗ ಅಪ್ಲೈ ಮಾಡ್ತೀವಿ? ಇನ್ ದ ಪ್ರೀವಿಯಸ್ ಕೇಸ್, ಇನ್ ಸಿಂಪಲ್ ಲೆವೆಲಿಂಗ್, ವಾಟ್ ವಿ ಹ್ಯಾವ್ ಡನ್, instrument is installed and we have taken one stop reading on the benchmark and another stop reading on the location where we want to calculate, isn't it? ಅದೆರಡು ಕೆಲಸ ಮಾಡಿದೀವಿ ನಾವು. ಆ ಎರಡು ಕೆಲಸ ಮಾಡಿಬಿಟ್ಟು ನಾವು ವಿ ಹ್ಯಾವ್ ಕ್ಯಾಲ್ಕುಲೇಟ್ ದ ಡಿಫರೆನ್ಸ್ ಇನ್ ಎಲಿವೇಶನ್ ಬಿಟ್ವೀನ್ ದ ಗಿವನ್ ಪಾಯಿಂಟ್. ಈ ಕೇಸಲ್ಲಿ ಇಲ್ಲಿಯೂ ಕೂಡ ನಾವು ಏನ್ ಮಾಡ್ತಿದೀವಿ, ಹಿಯರ್ ಆಲ್ಸೋ ವಿ ಆರ್ ಕ್ಯಾಲ್ಕುಲೇಟಿಂಗ್ ದ ಡಿಫರೆನ್ಸ್ ಇನ್ ಎಲಿವೇಶನ್ ಬಿಟ್ವೀನ್ ದ ಗಿವನ್ ಪಾಯಿಂಟ್ಸ್. Here also we are calculating the difference in elevation between the given point. ಯಾವಾಗ ಅಂತ, ಈ ಮೆಥಡ್ ಅನ್ನು ಯಾವಾಗ ಅಪ್ಲೈ ಮಾಡ್ತೀವಿ? Now when we are applying this method ಅಂತ, ಈ ಮೆಥಡ್ ಅನ್ನು ಯಾವಾಗ ಅಪ್ಲೈ ಮಾಡ್ತೀವಿ ನಾವು ಅಂತ, ಈ ಮೆಥಡ್ ಅನ್ನು ಯಾವಾಗ ಡಿಫರೆನ್ಷಿಯಲ್ ಲೆವೆಲಿಂಗ್ ಅನ್ನು ಯಾವಾಗ ಅಪ್ಲೈ ಮಾಡ್ತೀವಿ ಅಂತ ಹೇಳಿದ್ರೆ, the difference between 3 points is too big, ಜಾಸ್ತಿ ಇದ್ರೆ. ಇದು ನಾನು ಈಗ ನೋಡಿ, ಇಲ್ಲಿ ಒಂದು ಸ್ಟೆಪ್, ಇಲ್ಲಿ ನಾವು ಇಲ್ಲಿಂದ ಇಲ್ಲಿಗೆ we need to find out what is the difference in elevation. ಈ ಪಾಯಿಂಟ್ ಇಂದ ಈ ಪಾಯಿಂಟ್ ಎಷ್ಟು ಕೆಳಗಡೆ ಇದೆ, ಅಥವಾ ಈ ಪಾಯಿಂಟ್ ಇಂದ ಎಷ್ಟು ಕೆಳಗಡೆ ಇದೆ, ಅಥವಾ ಇಲ್ಲಿಗಿಂತ ಇದು ಎಷ್ಟು ಎತ್ತರವಾಗಿದೆ ಅಂತ. ಇದು ನಾನು ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಅಂಡರ್ ದಿಸ್ ಸರ್ಕಮ್ಸ್ಟೆನ್ಸಸ್, but one setup of the instrument, it is not possible to find out the difference in elevation between, is it not? It comprises of number of simple leveling, is it not? 2 3 ಇರಬಹುದು, 4 ಇರಬಹುದು. ಸಿಂಪಲ್ ಲೆವೆಲಿಂಗ್ 2 3 4 ಆಪರೇಷನ್ ಸಿಂಪಲ್ ಲೆವೆಲಿಂಗ್ ಮಾಡಿದ್ರೆ, then we are going to calculate, we can find out the difference, is it not? ಯಾವಾಗ, if they are too far apart, ತುಂಬಾ ದೂರದಲ್ಲಿ ಇದ್ರೆ, ಅಥವಾ if the difference in elevation between them is too great, ಎತ್ತರಗಳು ಜಾಸ್ತಿ ಇದ್ರು ಕೂಡ, is it not? And if there are obstacles intervening, ಮಧ್ಯದಲ್ಲಿ ಯಾವ್ದಾದ್ರು ಒಂದು obstacle ಬಂದ್ಬಿಟ್ರೆ ಕೂಡ, ಅವಾಗ ನಾವೇನ್ ಮಾಡ್ತೀವಿ, we are going to employ this method. ನೋಡೋಣ ಇದನ್ನ ಹೇಗೆ ಮಾಡೋದು ಅಂತ, we will see. ಈಗ ನಾನು ಇಲ್ಲಿಂದ ಇಲ್ಲಿಗೆ how to find out the difference in elevation between ಈ ಪಾಯಿಂಟ್ ಇಂದ ಈ ಪಾಯಿಂಟ್ ವರೆಗೆ ಹೇಗೆ ಮಾಡೋದು ಅಂತ, is it not? Therefore you can see this here. Now first install the instrument at one location, is it not? After that is station O1 ಅಂತ ಕರೆಯುವ. ಈ ಸ್ಟೇಷನ್ ಅನ್ನ O1 ಸ್ಟೇಷನ್, ಈ ಪಾಯಿಂಟ್ ಅನ್ನ O1 ಅಂತ ಕರೆಯುವ. O ಅಂತ ಹೇಳಿದ್ರೆ that is instrument station ಅದು. And then level it. ಲೆವೆಲ್ ಮಾಡಿದ್ರಿ, ಲೈನ್ ಆಫ್ ಸೈಟ್ 6 ದಾಟಲಾಗಿದೆ, ಲೈನ್ ಆಫ್ ಸೈಟ್ 6 ದಾಟಲಾಗಿದೆ. ಕರ್ಸರ್ ಮೂವ್ ಮಾಡ್ತೀಯಾ?
ಅಲ್ಲಿ ನನಗೆ ಅಲ್ವಾ ಅವ್ರು ಬರಲಿಲ್ಲ ಅದು ಓಕೆ. ಲೈನ್ ಆಫ್ ಸೈಟ್ ಆರಿದಾಂಟಲ್ ಆಗುತ್ತೆ. ಈ ಲೈನ್ ಆಫ್ ಸೈಟ್ ಆರಿದಾಂಟಲ್ ಅಂತ ಏನ್ ಮಾಡ್ಬೇಕಂತ ಹೇಳಿದ್ರೆ ಫ್ರಮ್ ವೇರ್ ಯು ನೀಡ್ ಟು ಕ್ಯಾಲ್ಕುಲೇಟ್ ದಟ್ ಈಸ್ ಐಡೆಂಟಿಫೈ ದ ಬೆಂಚ್ ಮಾರ್ಕ್. ಇಲ್ಲೊಂದು ಪಾಯಿಂಟ್ ಇದೆ, ಈ ಪಾಯಿಂಟ್ ಅಲ್ಲಿ ಬೆಂಚ್ ಮಾರ್ಕ್ ಅನ್ನು ಐಡೆಂಟಿಫೈ ಮಾಡಿ ಮತ್ತೆ ಇಲ್ಲಿ ಒಂದು ಸ್ಟಾಪ್ ರೀಡಿಂಗ್ ತೆಗೆದು ಬ್ಯಾಕ್ ಸೈಡ್ ಇದನ್ನ ಟೇಕ್ ದ ಬ್ಯಾಕ್ ಸೈಡ್. ಇದು ಬ್ಯಾಕ್ ಸೈಡ್ ಬೆಂಚ್ ಮಾರ್ಕ್ ಆಯ್ತು. ಬೆಂಚ್ ಮಾರ್ಕ್ ನ ಮೇಲೆ ನಾವು ಯು ಟೇಕ್ ದ ಬ್ಯಾಕ್ ಸೈಡ್. ಇದು ಫಸ್ಟ್ ಸ್ಟೆಪ್. ಮತ್ತು ಆಫ್ಟರ್ ಟೇಕಿಂಗ್ ದ ಆಫ್ಟರ್ reading the benchmark, back side reading, now calculate the H1, HI1, HI, that is height of instrument. ಇದು 1 ಅಂತ ಬರ್ತಿದ್ದೀನಿ, HI1 ಅಂತ ಯಾಕೆ ಅಂತ ಹೇಳಿದ್ರೆ that is ಮೊದಲನೇದು height of instrument for this setup. ಅಂದ್ರೆ ಅದರ ಅರ್ಥ ಏನಂತ ಹೇಳಿದ್ರೆ 2-3 ಸೆಟಪ್ ಇದೆ ಇಲ್ಲಿ ಅಂತ ಅದರ ಅರ್ಥ. therefore instrument ಅನ್ನು ಇನ್ಸ್ಟಾಲ್ ಮಾಡಿ, ಲೆವೆಲ್ ಮಾಡಿ, make the line of sight horizontal, then identify the benchmark. Then above the benchmark, take this back side. Is it not? Back side ತಗೊಳ್ಳಿ. Back side ತಗೊಂಡಾದ್ಮೇಲೆ then next that is take the foresight. Is it not? ಇನ್ನೊಂದು ಸ್ಟೇಷನ್ ಗೆ foresight ತಗೊಳ್ಳಿ. Then after doing so, is it not? Then move the instrument to the next station. That is the second station. This is the instrument station O2. ಈ ಪಾಯಿಂಟ್ ಅನ್ನು ನಾನು O2 ಅಂತ ಕರಿತೀನಿ ನಾನು. Then level it carefully. Then make the line of sight horizontal. Then now this is height of instrument at station O2 ಅಂತ. ಇದು ನಾನು ಎರಡನೇ ಸ್ಟೇಷನ್ ಅಲ್ಲಿ height of instrument with respect to this what is the level ಅಂತ, level of this instrument. And similarly now you take the stop reading in the next station. ಇದು ನಾನು ಇಲ್ಲಿ next station ಅಲ್ಲಿ stop reading ತೆಗೆದು ಹೀಗೆ ಅದು this is back side and this is foresight and this is back side and this is foresight. ಇದು ನಾನು after doing so then move the instrument to the next station. ಯಾವ ನೆಕ್ಸ್ಟ್ ಇನ್ನೊಂದು ಲೊಕೇಶನ್ ಗೆ ಇನ್ಸ್ಟ್ರೂಮೆಂಟ್ ಅನ್ನು ಶಿಫ್ಟ್ ಮಾಡಿ. ಇನ್ಸ್ಟ್ರೂಮೆಂಟ್ ಶಿಫ್ಟ್ ಮಾಡಿದ ನಂತರ then level the instrument carefully and make the line of sight horizontal and this is the station this is the station O3 and then now take the foresight. ಇದು ಇಲ್ಲಿ ಬ್ಯಾಕ್ ಸೈಡ್ ತೆಗೆರಿ, ಇಲ್ಲಿಂದ ಇಲ್ಲಿಗೆ ಬ್ಯಾಕ್ ಸೈಡ್ ಆಗ್ತದೆ, ಇಲ್ಲಿಂದ ಇಲ್ಲಿಗೆ ಫೋರ್ಸೈಟ್ ಆಗ್ತದೆ. ಇದು ನಾವು ಟೇಕ್ ದ ಬ್ಯಾಕ್ ಸೈಡ್, ಇದು ಫೋರ್ಸೈಟ್. ಇವಾಗ ಏನಾಯ್ತು ಅಂತ ಹೇಳಿದ್ರೆ ನಾವು ಅವರ್ ಆಬ್ಜೆಕ್ಟ್ ನಾವು ಇಲ್ಲಿಂದ ಇದು ಒಂದು ಪಾಯಿಂಟ್ ಇದು and this is the second point. This is the point A. ಇದು ಪಾಯಿಂಟ್ A ಅದು ಇದನ್ನ ಅದು ಪಾಯಿಂಟ್ A ಆಗುತ್ತೆ. ಈಗ ಪಾಯಿಂಟ್ A ಆದ್ರೆ this is point A, this is point A and this is point B. Now our object is to find out the difference in elevation between the given point. ಈ ಎರಡು ಪಾಯಿಂಟ್ ಇದು ನಾವೇನ್ ಮಾಡ್ಬೇಕು ಈಗ ಅಂತ ಹೇಳಿದ್ರೆ ಈ ಪಾಯಿಂಟ್ ಮತ್ತೆ ಈ ಪಾಯಿಂಟ್ ಡಿಫರೆನ್ಸ್ ಎಷ್ಟು ಎಲಿವೇಶನ್, ಈ ಪಾಯಿಂಟ್ ಈ ಲೊಕೇಶನ್ ಇಂದ ಈ ಲೊಕೇಶನ್ ಎಷ್ಟು ಕೆಳಗಡೆ ಇದೆ ಅಥವಾ ಎಷ್ಟು ಮೇಲ್ಗಡೆ ಅಂತ ನಾವು ಹೇಳ್ಬೇಕು. ಈಗ ಅದಕ್ಕೆ ನಮ್ಮ ಲೆವೆಲಿಂಗ್ ಆಪರೇಷನ್ ಏನ್ ಮಾಡಿದೀವಿ ನಾವು, ವಾಟ್ ವಿ ಹ್ಯಾವ್ ಡನ್, ಇನ್ಸ್ಟ್ರೂಮೆಂಟ್ ಅನ್ನು ಇನ್ಸ್ಟಾಲ್ ಮಾಡಿದೆವು, ಲೈನ್ ಆಫ್ ಸೈಟ್ ಅನ್ನು ಹಾರಿಜಾಂಟಲ್ ಮಾಡಿದೆವು, ದೆನ್ ಒಂದು ಬೆಂಚ್ ಮಾರ್ಕ್ ಅನ್ನು ಐಡೆಂಟಿಫೈ ಮಾಡಿದ್ದು, ದೆನ್ ವಿ ಹ್ಯಾವ್ ಮೆಜರ್ಡ್ ದಟ್ ಈಸ್ ಬ್ಯಾಕ್ ಸೈಡ್. ಇದು ಬ್ಯಾಕ್ ಸೈಡ್ ಆಯ್ತು, ದೆನ್ ಇದು ಫೋರ್ ಸೈಡ್ ಆಯ್ತು. Then from here to here it is again back side from this instrument station. Then foresight ತಗೊಂಡಿದೀವಿ. Then the instrument is moved to the third station. It is O3. Then we take the back side. Then take the foresight. Now this is the procedure we have to done. This is not. ಇದು ಸೈಟ್ ಅಲ್ಲಿ ಇಷ್ಟು ಕೆಲಸ ಮಾಡಬೇಕು. ಇಷ್ಟು ಮಾಡಿದ್ರೆ ಏನಾಯ್ತು, ನಾನು ಏನ್ ಮಾಡಿದೆ, ಒಂದು ಗ್ರೌಂಡ್ ಪ್ರೊಫೈಲ್ ಬರ್ಕೊಂಡೆ. ಇದನ್ನ ಈ ಗ್ರೌಂಡ್ ಪ್ರೊಫೈಲ್ ಅನ್ನು ಬರ್ಕೊಂಡು ನೆಕ್ಸ್ಟ್ ಏನ್ ಮಾಡ್ತೀನಿ ಅಂದ್ರೆ ಐ ವಿಲ್ ಗೋ ಟು ದ ಆಫೀಸ್. ಈ ಆಫೀಸ್ ಅಲ್ಲಿ ಗ್ರೌಂಡ್ ಪ್ರೊಫೈಲ್ ನ ಪ್ಲಾಟ್ ಮಾಡಿದೆ. ಅಲ್ಲಿ ಏನೆಲ್ಲ ಮಾಡಿದೀನಿ ಅದನ್ನ ರಿಪೀಟ್ ಮಾಡ್ತೀನಿ ನಾನೀಗ. ಇದನ್ನ ನೋ ಪ್ಲೀಸ್ ನೋಟ್ ದಿಸ್. ಇಲ್ಲಿ ನೋಡಿ, ಈಗ ಇದು ಸ್ಟೇಷನ್ 1. ಸ್ಟೇಷನ್ 1 ಅಲ್ಲಿ ಇದು ಬೆಂಚ್ ಮಾರ್ಕ್, RL of the benchmark is 100. Station 1, take the back side, take the foresight, then shift the instrument to the next station, that is station 2. This is O2. Then take the back side, then take the foresight. Isn't that? Now take the foresight. Isn't that? ಇಲ್ಲಿ ಆಯ್ತು. ಈ ಪಾಯಿಂಟ್ ಅನ್ನು ನಾವು ಏನು ಕರಿತೀವಿ, ಚೇಂಜ್ ಪಾಯಿಂಟ್ ಅಂತ ಕರಿತೀವಿ. CP1, ಚೇಂಜ್ ಪಾಯಿಂಟ್ 1 or ಚೇಂಜ್ ಪಾಯಿಂಟ್ ಟರ್ನಿಂಗ್ ಪಾಯಿಂಟ್ 1 ಅಂತ ಹೇಳ್ತೀವಿ ಪಾಯಿಂಟ್. And similarly now after taking the foresight, now move the instrument to the next station. ಇನ್ನೊಂದು ಸ್ಟೇಷನ್ ಗೆ ಮೂವ್ ಮಾಡಿದೀವಿ. ಈ ಮೂವ್ ಮಾಡಿ ಲೆವೆಲ್ ಮಾಡಿದೀವಿ. ಲೆವೆಲಿಂಗ್ ಆದ ನಂತರ ಇದೊಂದು ಬ್ಯಾಕ್ ಸೈಡ್ ತಗೊಂಡಿದೀವಿ, ದೆನ್ ಫೋರ್ಸೈಟ್ ತಗೊಂಡಿದೀವಿ. ಇದನ್ನ ನಾವು here this is station O3 and then this is the change point 2. Isn't it?
ಇಲ್ಲಿ ಒಂದು ಚೇಂಜ್ ಪಾಯಿಂಟ್ 1 ಇದೆ, ಇಲ್ಲಿ ಚೇಂಜ್ ಪಾಯಿಂಟ್ 2 ಇದೆ. ಇಲ್ಲಿ ಚೇಂಜ್ ಪಾಯಿಂಟ್ 1 ಯಾಕೆ? ಇಲ್ಲಿ ಒಂದು ಫೋರ್ ಸೈಡ್ ರೀಡಿಂಗ್ ತಗೊಂಡಿದೀವಿ, ಮತ್ತೆ ಒಂದು ಬ್ಯಾಕ್ ಸೈಡ್ ರೀಡಿಂಗ್ ತಗೊಂಡಿದೀವಿ. ಇದನ್ನ ಈ ಪಾಯಿಂಟ್ ಅಲ್ಲಿ ಇಲ್ಲಿ ಒಂದು ಫೋರ್ ಸೈಡ್ ರೀಡಿಂಗ್ ತಗೊಂಡಿದೀವಿ, ಇಲ್ಲಿಂದ ಒಂದು ಬ್ಯಾಕ್ ಸೈಡ್ ರೀಡಿಂಗ್ ತಗೊಂಡಿದೀವಿ. ಇಲ್ಲಿಂದ ಇಲ್ಲಿಗೆ ಬ್ಯಾಕ್ ಸೈಡ್, ಇಲ್ಲಿಂದ ಇಲ್ಲಿಗೆ ಫೋರ್ ಸೈಡ್ ಆಗ್ತದೆ, ಇಲ್ಲಿಂದ ಇಲ್ಲಿಗೆ ಬ್ಯಾಕ್ ಸೈಡ್ ಆಗ್ತದೆ. ಇಲ್ಲಿಂದ ಇಲ್ಲಿಗೆ ಈ ಕಡೆಯಿಂದ ಓದಿದೀವಿ, ಇಲ್ಲಿಂದ ಇಲ್ಲಿಗೆ ಈ ಕಡೆಯಿಂದ ಓದಿದೀವಿ. ಇದನ್ನ therefore ಇದು ಬ್ಯಾಕ್ ಸೈಡ್ ಮತ್ತೆ ಫೋರ್ ಸೈಡ್ ಅಂಡ್ ಇದು ಚೇಂಜ್ ಪಾಯಿಂಟ್. ಈಗ ನಾವು let us see ಈಗ ಸ್ಟೇಷನ್ 1 ಇದು ಎ ಇಂದ ಬಿ. ನಾವು we need to find out the difference in elevation between A and B. A ಮತ್ತು B ದ ಡಿಫರೆನ್ಸ್ ಇನ್ ಎಲಿವೇಶನ್ ಫೈಂಡ್ ಔಟ್ ಮಾಡಲಿಕ್ಕೆ ನಮಗೆ. ಆದ್ದರಿಂದ ಈಗ ನಾವು let us identify A ಸ್ಟೇಷನ್, ಸ್ಟಾಪ್ ಸ್ಟೇಷನ್ ಎಲ್ಲ ನಾವು ನೋಡುವ. ಇದು ಎ ಮತ್ತೆ ಇದು ಬಿ, ಮತ್ತೆ ಇಲ್ಲೊಂದು ಸ್ಟಾಪ್ ಸ್ಟೇಷನ್ ಇದೆ, ಅದಕ್ಕೆ ಸಿ ಅಂತ ಕೊಡುವ. ಇನ್ನೊಂದು ಸ್ಟಾಪ್ ಸ್ಟೇಷನ್ ಇದೆ, ಇದನ್ನ ಡಿ ಅಂತ ಹೇಳುವ. ಇದನ್ನ ಯಾಕಂದ್ರೆ ನಮ್ಗೆ ಮಾತಾಡ್ಲಿಕ್ಕೆ ಬರೀಲಿಕ್ಕೆ ಸ್ವಲ್ಪ ಕನ್ವೀನಿಯಂಟ್ ಆಗುತ್ತೆ. ಆದ್ರಿಂದ ಮೊದಲನೇ ಸ್ಟೇಷನ್ ಸ್ಟಾಪ್ ಸ್ಟೇಷನ್, ದಟ್ ಇಸ್ ಬೆಂಚ್ ಮಾರ್ಕ್, ದಟ್ ಇಸ್ ಎ, ಅಂಡ್ ದಿಸ್ ಇಸ್ ಬಿ, ದಟ್ ಇಸ್ ಲಾಸ್ಟ್ ರೀಡಿಂಗ್. ಇದನ್ನ we need to calculate the difference in elevation between A and B. A ಮತ್ತು B ನಡುವೆ ನಾವು ಡಿಫರೆನ್ಸ್ ಇನ್ ಎಲಿವೇಶನ್ ಫೈಂಡ್ ಔಟ್ ಮಾಡ್ಲಿಕ್ಕಿದೆ. ಇನ್ ಬಿಟ್ವೀನ್ ದಿಸ್ ಒಂದೇ ಸಲ ನಮಗೆ ಮಾಡ್ಲಿಕ್ಕೆ ಆಗುದಿಲ್ಲ, ಇದು ಇಲ್ಲಕ್ಕಿದೆ, ಗುಡ್ಡೆ ಇದೆ ಇಲ್ಲಿ, ಅದರಿಂದ we are unable to do this. ಇದನ್ನ therefore ನಾವೇನ್ ಮಾಡಿದೀವಿ, ಬೇರೆ ಬೇರೆ ಸ್ಟೆಪ್ಸ್ ಅನ್ನು ಆಪರೇಟ್ ಮಾಡಿದೀವಿ. ಇದು ಮೊದಲನೇ ಸ್ಟೆಪ್, ಸೆಕೆಂಡ್ ಸ್ಟೆಪ್, ದೆನ್ ಥರ್ಡ್ ಸ್ಟೆಪ್. ಇದು ನಾವು ಆಫ್ಟರ್ ಡೂಯಿಂಗ್ ಸೊ ಈಗ ನಾವೇನ್ ಮಾಡ್ಬೇಕು, ಈಗ ನಾವು ಕ್ಯಾಲ್ಕುಲೇಷನ್ ಮಾಡೋಣ. ಈಗ how to calculate, how to reduce this ಅಂತ ಲೆವೆಲ್ಸ್ ಅನ್ನು ಫಸ್ಟ್ ಎಲ್ಲಾ ಲೊಕೇಶನ್ ಫೈಂಡ್ ಔಟ್ ಮಾಡುವ. ಇದು ಬ್ಯಾಕ್ ಸೈಡ್. The first reading what we have taken about the benchmark is 2.45 meter. ಇಲ್ಲಿಂದ ಇಲ್ಲಿಗೆ 2.45 meter ಇಲ್ಲಿ ತಗೊಂಡಿದೀವಿ. And then that is four side reading. ಇದು 0.75 meter ಸಿಕ್ಕಿದೆ ನಮಗೆ. ಇದು ನಾನು four side reading 0.7. ನಾವು ಈಗ ಸೆಟಪ್ ಇದು ಕೆಲಸ ಆಯ್ತು. ಇದು ಈ ಇನ್ಸ್ಟ್ರೂಮೆಂಟ್ ಸ್ಟೇಷನ್ ಅಲ್ಲಿ one ಕೆಲಸ is done. That is we have taken the back side and also we have taken the four side. Then after doing this, now shift the instrument to the next station. Then again take the back side. This is back side. Back side ಎಷ್ಟಾಗಿದೆ? 3.75 meter ಸಿಕ್ಕಿದೆ. ಇದು ನಾನು. And similarly read the four side. It is 3.95 meter ಆಗಿದೆ. ಇದು 3.95 meter ಆಗಿದೆ. Then further move the instrument to the next station. That is station 3. Now back side is 0.55 meter and four side is that is 3.8 meters. ಇದನ್ನ ನಾವು ಈಗ ರೀಡಿಂಗ್ ಎಲ್ಲ ಮಾಡಿದೀವಿ. ಇಷ್ಟು ಕೆಲಸ ಆಯ್ತು. ಇಷ್ಟು ಕೆಲಸ ಆದ ಕೂಡಲೇ ನಾವು ಅವರ ಆಬ್ಜೆಕ್ಟ್ ಇಸ್ ಟು ಫೈಂಡ್ ಔಟ್ ದ ಡಿಫರೆನ್ಸ್ ಇನ್ ಎಲಿವೇಶನ್ ಬಿಟ್ವೀನ್ ಎ ಅಂಡ್ ಬಿ. ಎ ಮತ್ತು ಬಿ ಗೆ ಡಿಫರೆನ್ಸ್ ಇನ್ ಎಲಿವೇಶನ್ ಬೇಕು ನಮಗೆ. ಹೌ ಟು ಡೂ ದಿಸ್ ಅಂತ ಏನ್ ಮಾಡ್ಬೇಕಿನ್ನ ಅಂತ ಹೇಳಿದ್ರೆ ಸಿಂಪಲ್, ವೆರಿ ಸಿಂಪಲ್. ಈಗ ಬೆಂಚ್ ಮಾರ್ಕಿಂಗ್ ಕೊಟ್ಟಿದ್ದಾರೆ 100. ದಿಸ್ ಇಸ್ 100.00 meter. 100 ಫೈಂಡ್ ಔಟ್ HI ಫೈಂಡ್ ಔಟ್ ಮಾಡ್ಬೇಕಲ್ಲ. HI ಫೈಂಡ್ ಔಟ್ ಮಾಡ್ಲಿಕ್ಕೆ ಏನ್ ಮಾಡ್ಬೇಕು? 100 plus 2.45 meter. ಇದು ನಾನು 102.45 meter. 102.45 meter. Then find out the reduced level of this point. ಈ ಪಾಯಿಂಟ್ ಅದು reduced level ಎಷ್ಟು ಅಂತ ಫೈಂಡ್ ಔಟ್ ಮಾಡಿ. ಅವಾಗ -0.75 ಮಾಡಬೇಕು. ಯಾವುದರಿಂದ? ಈ ಲೆವೆಲ್ ಇಂದ HI1 ಇಂದ ಇದು 0.75 ನ ಮೈನಸ್ ಮಾಡಬೇಕು. ಓಕೆ. Then after doing so ಇದು ಆರ್ಎಲ್ ಸಿಗುತ್ತೆ. ಈ ಆರ್ಎಲ್ ಸಿಕ್ಕಿದ ನಂತರ then ನೆಕ್ಸ್ಟ್ ಇನ್ಸ್ಟ್ರೂಮೆಂಟ್ ಸ್ಟೇಷನ್ ಏನ್ ಮಾಡಿದೀವಿ? we have taken the back side. ಇದನ್ನ ಈಗ reduce level of this point plus back side. ಅವಾಗ ಏನ್ ಸಿಗುತ್ತೆ ನಮಗೆ? HI2 ಸಿಗುತ್ತೆ. height of instrument 2 ಸಿಗುತ್ತೆ. ಇದ್ರದ್ದು ಲೆವೆಲ್ ಸಿಗುತ್ತೆ ನಮಗೆ. ಇದ್ರದ್ದು reduce level of C plus back side will get HI2. ಇದು ಸಿಗುತ್ತೆ ನಮಗೆ. after doing this ಇದ್ರದ್ದು ಲೆವೆಲ್ ಸಿಕ್ಕಿದ ನಂತರ ಇದನ್ನ ಏನ್ ಮಾಡ್ಬೇಕು? ಮೈನಸ್ ಮಾಡ್ಬೇಕು. ಇದನ್ನ ಮೈನಸ್ ಮಾಡಿದ್ರೆ reduced level of D ಸಿಗುತ್ತೆ ನಮಗೆ. ಇದನ್ನ reduced level of D is we are going to get reduced level of D. After getting the reduced level of D, now the instrument is moved to the next station. ಇಲ್ಲಿ ತಗೊಂಡು ಬಂದಿದ್ದೀವಿ. ಇಲ್ಲಿ ತಗೊಂಡು ಬಂದು ಇನ್ಸ್ಟಾಲ್ ಮಾಡ್ಬಿಟ್ಟು ಏನ್ ಮಾಡಿದೀವಿ? we have taken the back side. Now reduced level of D plus back side ಇದನ್ನ 0.55 meter, 0.55 meter. ಅವಾಗ ಏನಾಗುತ್ತೆ? HI3 ಸಿಗುತ್ತೆ. ಇದ್ರದ್ದು ಲೆವೆಲ್ ಸಿಗುತ್ತೆ ನಮಗೆ. ಇದ್ರದ್ದು ಲೆವೆಲ್ ಸಿಕ್ಕಿದ ನಂತರ after getting this level of this, ಇದ್ರದ್ದು ಲೆವೆಲ್ ಸಿಕ್ಕಿದ ಮೇಲೆ what we have done ಇದನ್ನ 4 ಸೈಡ್ ತಗೊಂಡಿದೀವಿ. ಇದನ್ನ 4 ಸೈಡ್ ತಗೊಂಡಿದೀವಿ. HI3 minus 3.804 ಸೈಡ್ ಅದನ್ನ ಮೈನಸ್ ಮಾಡಿದ್ರೆ we are going to get RL of B. ಇದನ್ನ ಈಗ ನಮ್ಮ ಹತ್ರ ಏನಿದೆ? ಬೆಂಚ್ ಮಾರ್ಕ್ RL of A ಇದೆ, RL of C ಇದೆ,
RL of D ಇದೆ and RL of B ಇದೆ. ಎಲ್ಲಾ ಪಾಯಿಂಟ್ ಎಲಿವೇಶನ್. ಅದರ ಅರ್ಥ ಏನಂತ ಹೇಳಿದ್ರೆ ಈಗ ಇಲ್ಲಿಂದ ಇಲ್ಲಿಗೆ ಎಷ್ಟು ದೂರ, ಹೈಟ್ ಎಷ್ಟು, ಅಥವಾ ಇಲ್ಲಿಂದ ಇಲ್ಲಿಗೆ ಎಷ್ಟು ಹೈಟ್ ಡಿಫರೆನ್ಸ್ ಇದೆ, ಇಲ್ಲಿಂದ ಇಲ್ಲಿಗೆ ಎಷ್ಟು ಹೈಟ್ ಡಿಫರೆನ್ಸ್ ಇದೆ, ಅಥವಾ ಇಲ್ಲಿಂದ ಇಲ್ಲಿಗೆ ಎಷ್ಟು ಹೈಟ್ ಡಿಫರೆನ್ಸ್ ಇದೆ, ಅಥವಾ ಇಲ್ಲಿಂದ ಇಲ್ಲಿಗೆ ಎಷ್ಟು ಹೈಟ್, ಇಟ್ ಇಸ್ ಪಾಸಿಬಲ್ ಟು ಡೂ ಇಟ್. ಯಾವ ಪಾಯಿಂಟ್ ರೆಡ್ಯೂಸ್, ನೋ ವಿ ಆರ್ ರೆಡ್ಯೂಸ್ ದಿಸ್ ರಿಡಕ್ಷನ್ ಆಫ್ ಲೆವೆಲ್, ದಿಸ್ ಪ್ರೋಸೆಸ್ ಇಸ್ ಕಾಲ್ಡ್, ನಾನು ಏನೀಗ ನಿಮ್ಮ ಹತ್ರ ಮಾತಾಡಿದೆ ಅದನ್ನ ವಿ ವಿಲ್ ಕಾಲ್ ಇಟ್ ರಿಡಕ್ಷನ್ ಆಫ್ ಲೆವೆಲ್ಸ್. ಇದು ನಾಟ್ ದ ಪ್ರೋಸೆಸ್ ಇಸ್ ಕಾಲ್ಡ್. ನೋಡಿ ಇಲ್ಲಿ ಅದನ್ನ ಈಗ ಏನು ಮಾತಾಡಿದೆ ಅದು ಇಲ್ಲಿ ಬರ್ತಿದ್ದೀನಿ ನಾನೀಗ. ಇದು ನಾಟ್ when the instrument is at O, when the instrument is at O1, HI is equal to HI1. ಇದೊಂದು ಲೆವೆಲ್ ಎಷ್ಟು ಅಂತ, ಬೆಂಚ್ಮಾರ್ಕ್ ಪ್ಲಸ್ ಬ್ಯಾಕ್ ಸೈಡ್, ಬೆಂಚ್ಮಾರ್ಕ್ ಪ್ಲಸ್ ಬ್ಯಾಕ್ ಸೈಡ್ ಎಷ್ಟು ಆನ್ಸರ್ ಬರುತ್ತದೋ, when the instrument is at O1, HI1 is equal to 100 ಪ್ಲಸ್ 2.45, 102.45. ಇದೊಂದು ಲೆವೆಲ್ ಎಷ್ಟಾಯ್ತು ಈಗ, HI1 ಎಷ್ಟಾಯ್ತು, 102.45 ಮೀಟರ್ ಆಗ್ತದೆ. See, after doing so, now let us find out what is RL of C, reduced level of C. That is RL of top station C is equal to, that is HI1 minus 4 side. HI1 minus 4 side. RL of top station D is equal to, ಈಗ ಇದು ಲೆವೆಲ್ ನಾವು ಮಾಡಿದೀವಿ, 102.450 minus 0.75, therefore it is 101.700 meter. ಇದೊಂದು ಲೆವೆಲ್ ಯಾವುದು, that is RL of C. ಈ ಪಾಯಿಂಟ್ ಇದು ರೆಡ್ಯೂಸ್ ಲೆವೆಲ್ ಸಿಕ್ಕಿತ್ತು ನಮಗೆ. After getting the reduced level of this point C, ಈಗ ಏನ್ ಮಾಡ್ಬೇಕು ನಾವು, then add the back side of the, when the instrument is at, when the instrument at O2 ಇಲ್ಲಿರುವಾಗ HI2 is equal to height of instrument, ಇದೊಂದು ಲೆವೆಲ್, ಇನ್ಸ್ಟ್ರೂಮೆಂಟ್ ಆಕ್ಸಿಸ್ ಲೆವೆಲ್, ಇದನ್ನ height of instrument 2 ಲೆವೆಲ್ ಎಷ್ಟಿದು, RL of C, RL of C plus back side, RL of C plus back side is not ಎಷ್ಟು ಬರುತ್ತದು, ಈಗ RL of C already we have calculated, ಇಲ್ಲಿದೆ ಇಲ್ಲಿ plus that is back side 3.75, 1.70 plus 3.75 is equal to 105.45 meter. ಇದೊಂದು RL ಎಷ್ಟಾಯ್ತು, 105.45 meter reduced level ಆಯ್ತು, ಇದೊಂದು ಆಯ್ತು. Now therefore, now let us calculate what is the RL of D. Reduced level of D is equal to ಹೇಗೆ, this is HI minus 4 side, HI minus 4 side, ಇದು not. Therefore RL of top station D is equal to, RL of top station D is equal to ಎಷ್ಟಾಗುತ್ತೆ, that is 105.45 minus 3.95, ಇಲ್ಲಿಂದ ಇಲ್ಲಿ 3.95 ಇಲ್ಲಿ ಬರ್ತಿದ್ದೀರಿ, minus 3.95. Therefore we are going to get RL of D. RL of D is equal to the value ಎಷ್ಟು, that is 101.50 meter. Now next, now let us calculate the height of instrument H3, is not HI3. HI3 is equal to ಎಷ್ಟಾಗುತ್ತೆ, HI3 is equal to RL of D plus back side, RL of D plus back side, RL of D plus back, RL of D reduced level of D plus back side ಆದ್ರೆ ಎಷ್ಟು ಬರುತ್ತೆ ನೋಡಿ, RL HI3 ಇದೊಂದು ಲೆವೆಲ್, ಈ ಇನ್ಸ್ಟ್ರೂಮೆಂಟ್ ಟೈಪ್ ಲೆವೆಲ್ ಎಷ್ಟು ಅಂತ. Therefore 101.50 plus that is 0.55. Therefore RL of HI3 is equal to 102.05 meter. ಇದು ನಾಟ್, ಇದೊಂದು ಲೆವೆಲ್, ಇದೊಂದು ಲೆವೆಲ್ 102.05 meter. Therefore now what is RL of B? Reduced level of B is equal to ಎಷ್ಟಾಗುತ್ತೆ, ಈ HI ಇದೊಂದು ಲೆವೆಲ್ minus 4 sides, is not. Therefore you can see this, RL of staff station B is equal to HI3, ಇದು HI3 ಅಂದ್ರೆ ಈ ಲೆವೆಲ್, ಇದೊಂದು ಲೆವೆಲ್ HI3 minus FS, HI3 ಇದೆಲ್ಲ ಮಿಕ್ಸ್ ಆಗ್ಬಿಟ್ಟಿದೆ ಇದರಲ್ಲಿ, ಇದು not, HI3 minus 4 side, therefore how much you are going to get it, ಬಂತು ಇದೆ ಈಗ ಇಲ್ಲಿ, that is RL of staff station B is equal to 102.05. you calculate ಮಾಡಿ ನಾವು the height of the instrument 2 3 ಅನ್ನ, therefore 102.05 meter is equal to HI3. HI3 minus 4 side, HI3 minus 4 side ಇದು HI3 102.05 minus 3.80, then 98.250. ಇದು not. Now please understand here, ಎರಡು ವಿಷಯ ಇದೆ ಇಲ್ಲಿ. ಈಗ reduced level of this, ಈ ಪಾಯಿಂಟ್ ಇದು reduced level ಎಷ್ಟು 100, ಈ ಪಾಯಿಂಟ್ reduced level ಎಷ್ಟು, that is we have calculated
E point is the reduced level S2 that we have calculated D, isn't that? Therefore, reduced level of D, it is 101.50. Then RL of this, isn't that? 98.25 meter RL of B. Now, ಇದ್ರದ್ದು ಲೆವೆಲ್ ಗೊತ್ತಿದೆ 100, ಇದ್ರದ್ದು ಲೆವೆಲ್ 98.25 meter. ಈಗ ನಾವು tell me, ಈಗ point B is above or below the A. Now you can understand through this. ಈಗ A ಗಿಂತ B ಪಾಯಿಂಟ್ ಎಲ್ಲಿದೆ ಕೆಳಗಡೆ ಇದೆ. How much it is? It is 1.75 meter. ಇದು 100 ಅಲ್ಲ, it is 100 minus 98.250. 98 minus 98.2. The difference between the RL of A and RL of B will give you the difference in the elevation between A and B. Isn't that? So therefore, that is how this is the method employed in differential leveling. Isn't that? Therefore, elevation of A, then elevation of C, then elevation of D, then elevation of B. Isn't that? Idruddu reduced level 100, idruddu reduced level 101.70, idruddu reduced level 101.50, idruddu reduced level that is 198.250. Isn't that? ಈಗ ನೋಡಿ ನಾವು ಇಲ್ಲಿಂದ ಇಲ್ಲಿಗೆ ಈ ಎರಡರದ್ದು ಡಿಫರೆನ್ಸ್, ಇದು 100, ಇದು 101.7, 101.7. ಇದು ನಾಟ್ ಆದ್ರಿಂದ 1.7 ಮೀಟರ್ ಅಬೌವ್ ಈ ಪಾಯಿಂಟ್ ಗಿಂತ ಎಷ್ಟು ಜಾಸ್ತಿ ಇದೆ? 1.7 ಮೀಟರ್ ಜಾಸ್ತಿ ಇದೆ. ನೋಡಿ ಇಲ್ಲಿಂದ ಇಲ್ಲಿಗೆ 1.07 ಮತ್ತೆ ಇದು 1.50. ಇದಕ್ಕೆ ಡಿಫರೆನ್ಸ್ ಎಷ್ಟು? ಇಟ್ ಇಸ್ 20 ಸೆಂಟಿಮೀಟರ್ ಡೌನ್. ಇದನ್ನ ಇದು 101.70 ಇದೆ, ಇದು 101.50 ಇದು. therefore ಇದು 101.70, ಇದು 101.50. therefore ಈ ಪಾಯಿಂಟ್ ಗಿಂತ ಈ ಪಾಯಿಂಟ್ 20 ಸೆಂಟಿಮೀಟರ್ ಡೌನ್. ಇದನ್ನ and similarly ಇದು 101.50, ಇದು 98.25. ಈ ಪಾಯಿಂಟ್ ಇದು 101.50 and this is 98.250. then what is the difference? ಇಲ್ಲಿ 1.75 ಇದೆ, ಇಲ್ಲಿ 1.5 ಇದೆ. therefore 3.75 meter. isn't it? 1.5 3.25 meter. ಇಲ್ಲಿಂದ ಇಲ್ಲಿಗೆ 3.25 meter ಡಿಫರೆನ್ಸ್ ಆಗುತ್ತೆ. ಹಾಗೆ ಫಸ್ಟ್ ಪಾಯಿಂಟ್ ಮತ್ತು ಲಾಸ್ಟ್ ಪಾಯಿಂಟ್. ಫಸ್ಟ್ ಪಾಯಿಂಟ್ ಎಷ್ಟು? A 100. then B is 98.25 meter. Isn't it? 98.2. therefore now we can find out the difference in elevation between A and B. Now this is the procedure we need to follow in our regular work. Isn't it? ಇದು ಯಾವಾಗ ನಾವು ಇದನ್ನ ಡಿಫರೆನ್ಷಿಯಲ್ ಲೆವೆಲಿಂಗ್ ಅಂತ ಕರಿತೀವಿ. ನಾವು ಇದನ್ನ ಯಾವಾಗ ಜಾಸ್ತಿ ದೂರ ಇರುತ್ತೆ, ಮತ್ತೆ ಯಾವಾಗ ಎತ್ತರದ ಹೆಚ್ಚು ಕಡಿಮೆ ಜಾಸ್ತಿ ಇರುತ್ತೆ, ಮತ್ತೆ ನಡುವೆ ಎಲ್ಲಾದ್ರೂ ಅಬ್ಸ್ಟ್ರಕ್ಷನ್ ಇರುತ್ತೆ ಅಂತ ಸಂದರ್ಭದಲ್ಲಿ we are going to apply the differential leveling. Isn't it? Now this is how we are carrying out the differential leveling. Now difference in elevation between A and B is equal to elevation of A, and that is 100 minus 98.250. therefore it is 1.75 meter. ಇಲ್ಲಿಂದ ಇಲ್ಲಿಗೆ 1.75 meter ಡೌನ್. ಇದು ಡೌನ್ ಅಥವಾ ಇದು ಈ ಪಾಯಿಂಟ್ ಇಂದ ಇದು ಕೆಳಗಡೆ ಇದೆ ಅಥವಾ ಮೇಲ್ಗಡೆ ಇದೆ ಗೊತ್ತಾಗುತ್ತೆ ಈಗ ನಮ್ಗೆ. ಇದು 100, ಈ ಪಾಯಿಂಟ್ 98.250. therefore it is down. isn't it? A ಇಂದ B ಗೆ ಡೌನ್ವರ್ಡ್. isn't it? ಅಥವಾ B ಇಂದ A ಗೆ, B ಇಂದ A ಮೇಲ್ಗಡೆ ಇದೆ. B 98.250 and A 100. therefore isn't it? Now that is how we can understand the elevation of the ground. Isn't it? Now this is a procedure followed in our, that is leveling work. Leveling work ಅಲ್ಲಿ ನಾನು ಯಾವಾಗಲೂ ಹೀಗೆ ಎಂಪ್ಲಾಯ್ ಮಾಡ್ತೀನಿ ನಾವು. ಓಕೆ. ದೆನ್ ಈ ರಿಡಕ್ಷನ್ ಆಫ್ ಲೆವೆಲ್ಸ್ ಈಗ ನಾನು ಹೇಳಿದೆ. ಈಗ ಇದೊಂದು ನಾನೊಂದು ಎಕ್ಸಾಂಪಲ್ ಹೇಳಿದ್ದೀನಿ. ಈಗ ನಾನು ಸಿಂಪಲ್ ಲೆವೆಲಿಂಗ್ ಮತ್ತು ಡಿಫರೆನ್ಷಿಯಲ್ ಲೆವೆಲಿಂಗ್ ಅಂತ ಹೇಳಿದೆ. ಈಗ ನಾನೇನ್ ಮಾಡಿದ್ದೀನಿ, 3 ಇನ್ಸ್ಟ್ರೂಮೆಂಟ್ ಸ್ಟೇಷನ್ ಮಾತ್ರ ತೋರಿಸಿದ್ದೀನಿ ಇದ್ರೊಳಗಡೆ. ಓನ್ಲಿ there is we have studied only 3 instrument stations. isn't it? ಇದು O1, O2, O3. ಈಗ 3 ಇನ್ಸ್ಟ್ರೂಮೆಂಟ್ ಸ್ಟೇಷನ್ ಇದೆ. ಈ 3 ಕೆಲಸ ಏನಾಗುತ್ತೆ, ನೀವು 5 ಕಿಲೋಮೀಟರ್ 10 ಕಿಲೋಮೀಟರ್ 20 ಕಿಲೋಮೀಟರ್ ನೀವು ರೀಡಿಂಗ್ ಎಲ್ಲ ಮಾಡ್ಲಿಕ್ಕಿದ್ರೆ, ಲೆವೆಲಿಂಗ್ ವರ್ಕ್ ಎಲ್ಲ ಮಾಡ್ಲಿಕ್ಕಿದ್ರೆ, ಅವಾಗ ಇನ್ಸ್ಟ್ರೂಮೆಂಟ್ ಸ್ಟೇಷನ್ ಎಷ್ಟಾಗುತ್ತೆ? 100 ಆಗುತ್ತೆ. ತುಂಬಾ ಜಾಸ್ತಿ ಆಗ್ಬೋದು. ಇದನ್ನ 10-20 ಕಿಲೋಮೀಟರ್ ಬೇಕಾದ್ರೆ we are not able to read this. ಇದನ್ನ ಒಂದು ರೀಡಿಂಗ್ ರೀಡ್ ಮಾಡಿ ಒಂದೇ ಇನ್ಸ್ಟ್ರೂಮೆಂಟ್ ಸ್ಟೇಟ್ ಮಾಡಿ 10 ಕಿಲೋಮೀಟರ್ ಓದಲಿಕ್ಕೆ ಆಗ್ತದೆ ನಮಗೆ? ನಾಟ್ ಪಾಸಿಬಲ್. therefore ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ,
ಅದಕ್ಕೆ we follow the table, isn't it? No, this is the table. This is the reduction table ಅಂತ ಹೇಳಿ reduce level, isn't it? We are calling this as that is the table which is used to color you enter the ready. ಈಗ ಪ್ರತಿಯೊಂದನ್ನು ಉದ್ದಕ್ಕೆ ನಾವು ಡ್ರಾಯಿಂಗ್ ಮಾಡ್ಕೊಂಡು ಹೋಗ್ಲಿಕ್ಕೆ ಆಗಲ್ಲ. 10 ಕಿಲೋಮೀಟರ್ಗೂ ನಾವು ರೋಡಿಂಗ್ ಡ್ರಾಯಿಂಗ್ ಮಾಡ್ಕೊಂಡು ಹೋಗ್ಲಿಕ್ಕೆ ಆಗುದಿಲ್ಲ. Now therefore what we are doing to we are employed, we have derived a table. Now this is level table. ಈ ಲೆವೆಲಿಂಗ್ ಎಂಟ್ರೀಸ್ ಅನ್ನ ಹೇಗೆ ಮಾಡಬೇಕು ಅಂತ ನಾನೊಂದು ನಿಮ್ಗೆ ಸ್ಯಾಂಪಲ್ ತೋರಿಸ್ತೀನಿ. ಇದರ ಏನಂತ ಹೇಳಿದ್ರೆ ಇದನ್ನ ಎರಡು ಮೆಥಡ್ ಅಲ್ಲಿ ಮಾಡಬಹುದು ನಾವು. ಒಂದು ಪ್ಲೇನ್ ಆಫ್ ವ್ಯಾಲ್ಯೂಯೇಷನ್ ಮೆಥಡ್, ದಟ್ ಇಸ್ HI ಮೆಥಡ್ ಅಂತ ಹೇಳ್ತೀವಿ. ಇನ್ನೊಂದನ್ನ ರೈಸ್ ಅಂಡ್ ಫಾಲ್ ಮೆಥಡ್ ಅಂತ ಹೇಳ್ತೀವಿ ನಾವು. ಎರಡು ಮೆಥಡ್ ಇದೆ. ಈ ಎರಡು ಮೆಥಡ್ ಅಲ್ಲಿ ಈ ಎರಡು ಮೆಥಡ್ ಅಲ್ಲಿ ಒಂದು HI ಮೆಥಡ್ ಆರ್ ಪ್ಲೇನ್ ಆಫ್ ವ್ಯಾಲ್ಯೂಯೇಷನ್ ಮೆಥಡ್ ಇಸ್ ಒನ್ ಮೆಥಡ್. Now let me discuss about it. ಈಗ ನಾವು ಇದರೊಳಗಡೆ ನಮಗೆ ಮೂರೇ ಇನ್ಸ್ಟ್ರೂಮೆಂಟ್ ಸ್ಟೇಷನ್ ಇದೆ. ಮೂರು ಇನ್ಸ್ಟ್ರೂಮೆಂಟ್ ಸ್ಟೇಷನ್, 1, 2 and 3, and we have taken only 6 readings. ಇದೊಂದು ಬ್ಯಾಕ್ ಸೈಡ್, ಇದು ಫೋರ್ ಸೈಡ್, ಇದು ಬ್ಯಾಕ್ ಸೈಡ್, ಇದು ಫೋರ್ ಸೈಡ್, ಇದು ಬ್ಯಾಕ್ ಸೈಡ್ ಮತ್ತೆ ಫೋರ್ ಸೈಡ್. there are 6 readings. How to enter this ಅಂತ ಇದನ್ನ ಎಂಟ್ರಿ ಮಾಡ್ಲಿಕ್ಕೆ ನಮ್ಮ ಹತ್ರ ಒಂದು ಸಿದ್ಧಾಂತ ಇದೆ, ಒಂದು ಪ್ರಿನ್ಸಿಪಲ್ ಇದೆ, ಒಂದು ಪ್ರೊಸೀಜರ್ ಇದೆ. we have to follow that procedure because to get the things simple. ಅದನ್ನ ನಾವೇನ್ ಮಾಡ್ತೀವಿ ಅಂತ ನಾವು ಎಂಟ್ರಿ ದಿಸ್ ಅಂತ. ಈಗ ಸೀರಿಯಲ್ ನಂಬರ್ 1, 2, 3, 4 ಇಲ್ಲಿ ನಾವು ಈ ತರ ಎಂಟ್ರಿ ಮಾಡ್ತಾ ಹೋಗ್ತೀವಿ. ಹೋಗ್ಲಿ ಎಂಟರ್ ದಿಸ್ ಅಂತ ನಾವು ಐ ವಿಲ್ ಟೆಲ್ ಯು ಒನ್ ಬೈ ಒನ್. ನೋಡಿ ಕಾಲಮ್ ಅಲ್ಲಿ ಏನಿದೆ, ಸೀರಿಯಲ್ ನಂಬರ್ ಇದೆ, ಬ್ಯಾಕ್ ಸೈಡ್ ಇದೆ, ಇಂಟರ್ಮೀಡಿಯೇಟ್ ಸೈಡ್ ಇದೆ, ಫೋರ್ತ್ ಸೈಡ್ ಇದೆ, ದೆನ್ ಹೈಟ್ ಆಫ್ ಇನ್ಸ್ಟ್ರೂಮೆಂಟ್ ಇದೆ, ರೆಡ್ಯೂಸ್ ಲೆವೆಲ್ ಇದೆ, ದೆನ್ ರಿಮಾರ್ಕ್ಸ್. ನೋ ದಿಸ್ ಇಸ್ ದ ಟ್ಯಾಬ್ಯುಲರ್ ಕಾಲಮ್. ಹಿಂಗೆ ಏನಾದ್ರೂ ಇರ್ಬೋದು. ಅದಕ್ಕೆ ಆಂಗಲ್ ಏನಾದ್ರು ಮೆಜರ್ಮೆಂಟ್ ಮಾಡ್ಲಿಕ್ಕಿದ್ರೆ ವರ್ಟಿಕಲ್ ಆಂಗಲ್, ಹಾರಿಜಾಂಟಲ್ ಆಂಗಲ್, ಯಾವ್ದಾದ್ರು ಒಂದು ಪರ್ಟಿಕ್ಯುಲರ್ ಲೊಕೇಶನ್ ಅಲ್ಲಿ ನಾವು ಒಂದು 5-10 ಕಿಲೋಮೀಟರ್ ಎಲ್ಲ ಮಾಡುವಾಗ ಬೇಕಾಗ್ಬೋದು ಕೆಲಸ. ಬೇರೆ ಆಗವೇ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ವಿ ಆರ್ ನಾಟ್ ಗೋಯಿಂಗ್ ಟು ಎಂಪ್ಲಾಯ್ ಓನ್ಲಿ ದ ಲೆವೆಲ್, ಆಲ್ಸೋ ವಿ ಆರ್ ಎಂಪ್ಲಾಯ್ ದ ಕಾಂಪಾಸ್ ಅಥವಾ ವಿಲ್ ಗೋ ಫಾರ್ ಪ್ಯೂರ್ ಲೈಟ್. ಅದರೊಟ್ಟಿಗೆ ಎರಡನ್ನು ಲೆವೆಲಿಂಗು ಮತ್ತೆ ಆಂಗಲ್ ಮೆಜರ್ಮೆಂಟ್ ಎರಡೂ ಕೂಡ ಆಗ್ತದೆ ಒಟ್ಟಿಗೆ. ಹಾಗೆ ಡಿಪೆಂಡಿಂಗ್ ಅಪಾನ್ ದ ಪರ್ಪಸ್, ಯಾವ ಉದ್ದೇಶಕ್ಕೆ ನಾವು ಅದನ್ನ ಮಾಡ್ತೀವೋ ಅದ್ರ ಮೇಲೆ ಆಗುತ್ತೆ. ಈಗ ಮೈ ಆಬ್ಜೆಕ್ಟಿವ್ ಹಿಯರ್ ಇಸ್ ಹೌ ಟು ಮೇಕ್ ದ ಎಂಟ್ರಿ ಅಂತ. ಈ ರೀಡಿಂಗ್ ಎಲ್ಲ ಮಾಡಿದ್ರಲ್ಲ ನಾವು, ಈ ರೀಡಿಂಗ್ ಮಾಡಿದ್ರನ್ನ ಎಂಟ್ರಿ ಹೇಗೆ ಮಾಡುದು ಅಂತ. ಇಲ್ಲಿ ಬ್ಯಾಕ್ ಸೈಡ್ ಇದೆ ಫಸ್ಟ್ ಗೆ, ದಿಸ್ ಇಸ್ ನಂಬರ್ 1, ಸೀರಿಯಲ್ ನಂಬರ್ 1. ಇಲ್ಲಿ ಬ್ಯಾಕ್ ಸೈಡ್ ಎಲ್ಲಿದೆ, ಸ್ಟೇಷನ್ ಎ ಎಲ್ಲಿದೆ. ಸ್ಟೇಷನ್ ಎ ಇದ್ರೆ ಆ ಸ್ಟೇಷನ್ ಎ ಅಲ್ಲಿ ರೆಡ್ಯೂಸ್ ಆರ್ ಎಷ್ಟು ಕೊಟ್ಟಿದ್ದಾರೆ, ಆರೆಲ್ಲ ಬೆಂಚ್ ಮಾರ್ಕ್ ಈಸ್ 100. ಈ ರಿಮಾರ್ಕ್ಸ್ ಕಾಲಮ್ ಅಲ್ಲಿ ಎಂಟ್ರಿ ಮಾಡ್ಬಿಟ್ಟಿದ್ದಾರೆ. ಮೊದಲನೇ ಕೆಲಸ. ಎರಡನೇದು, ಈಗ ಇದು ಬ್ಯಾಕ್ ಸೈಡ್. ನಂಬರ್ ಆಫ್ ಟೈಮ್ಸ್ you would that the first stop reading is always the back side. Therefore this is the back side, makes the entry 2.45 meter. Then ಇಲ್ಲಿ ಇಂಟರ್ಮೀಡಿಯೇಟ್ ಸೈಡ್ ಕಾಲಮ್ ಅಲ್ಲಿ ಇದೆಯಾ, ಇಲ್ಲ. ಇಲ್ಲಿ ಇಂಟರ್ಮೀಡಿಯೇಟ್ ಸೈಡ್ ಯಾವುದು ಇಲ್ಲ ಈ ಎರಡರಲ್ಲಿ. ಇದು ಇನ್ ಬಿಟ್ವೀನ್ ದಿಸ್, therefore it is directly the fourth side. ಫೋರ್ತ್ ಸೈಡ್ ಯಾವ ಸ್ಟೇಷನ್ ಅಂತ ತಗೊಂಡಿದೀವಿ, ಬೇರೆ ಸ್ಟೇಷನ್ ಅಂತ ತಗೊಂಡಿದೀವಿ ನಾವು. ಇದು ಎ, ಇದು ಬಿ, ಸಿ. ಈಗ ಸಿ ಅಲ್ಲಿ ಇದೆ ಸ್ಟೇಷನ್, ನಾಟ್ ಇನ್ ದ ಸೇಮ್ ಲೈನ್. ಇದ್ರ ಲೈನ್ ಅಲ್ಲಿ ಇಲ್ಲ, ಅದು ಒಂದೇ ಲೈನ್. ಇದು ಸೇಮ್ ಒಂದೇ ಪಾಯಿಂಟ್ ಅಲ್ಲಿ, ಈ ಪಾಯಿಂಟ್ ಅಂತ ತಗೊಂಡಿಲ್ಲ ನಾವು, ಎರಡನೇ ಪಾಯಿಂಟ್ ಅಂತ ತಗೊಂಡಿದ್ದೀವಿ. ಸ್ಟಾಪ್ ಸ್ಟೇಷನ್ ಅಲ್ಲಿ ಇದೆ, ಇದು ಎ ಅಂಡ್ ಬ್ಯಾಕ್ ಸೈಡ್. ದೆನ್ ಸ್ಟಾಪ್ ಸ್ಟೇಷನ್ 2 ಸಿ, ದಟ್ ಈಸ್ ಫೋರ್ತ್ ಸೈಡ್ ಅಲ್ಲಿ ಎಂಟ್ರಿ ಮಾಡಿದ್ದೀವಿ. ಇದು ಫಸ್ಟ್ ಎಂಟ್ರಿ ಆಯ್ತು. ನೆಕ್ಸ್ಟ್ ಫರ್ದರ್ ಈಗ ಮೂರನೇ ಎಂಟ್ರಿ, ಇದು ಬ್ಯಾಕ್ ಸೈಡ್. ಯಾವ ಸ್ಟೇಷನ್ ಅಂತ ತಗೊಂಡಿದ್ದೀನಿ, ದಟ್ ಈಸ್ ಸಿ ಅಲ್ಲಿ ತಗೊಂಡಿದ್ದೀವಿ. ಇದು ಸಿ ಅಲ್ಲಿ 0.75 ತಗೊಂಡಿದ್ದೀವಿ ಫೋರ್ತ್ ಸೈಡ್, ಮತ್ತೆ ಸಿ ಅಲ್ಲಿ ಬ್ಯಾಕ್ ಸೈಡ್ ತಗೊಂಡಿದ್ದೀವಿ, ದಟ್ ಇಸ್ 3.75 ಮೀಟರ್. ನಾವು ಇಷ್ಟು ಕೆಲಸ ಕರೆಕ್ಟ್ ಆಗಿ ಎಂಟ್ರಿ ಮಾಡ್ಬೇಕು. ಇದನ್ನ ಇಷ್ಟು ಕೆಲಸ ಕರೆಕ್ಟ್ ಎಂಟ್ರಿ ಮಾಡ್ತಿದೆ ಬಿಕಾಸ್ ವಿ ಹ್ಯಾವ್ ನೋ ಇಂಟರ್ಮೀಡಿಯೇಟ್ ಸೈಡ್ಸ್. ಇಲ್ಲೆಲ್ಲೂ ಇಲ್ಲ, ಇದರಲ್ಲಿಯೂ ಕೂಡ ಇಲ್ಲ ಇಂಟರ್ಮೀಡಿಯೇಟ್ ಸೈಡ್. ಆದ್ರಿಂದ ಅದು ಪ್ರಶ್ನೆ ಬರೋದಿಲ್ಲ. ನೆಕ್ಸ್ಟ್ ಈಗ ಇದು ಬ್ಯಾಕ್ ಸೈಡ್ ಆಯ್ತು, ಬ್ಯಾಕ್ ಸೈಡ್ ಇಲ್ಲಿ ಎಂಟ್ರಿ ಮಾಡಿದೀವಿ. ದೆನ್ ಫೋರ್ತ್ ಸೈಡ್ ಇದು ಇನ್ ದ ಥರ್ಡ್ ಪಾಯಿಂಟ್. ದ ಸ್ಟೇಷನ್ 1, ಸ್ಟೇಷನ್ 2 ಅಂಡ್ ಸ್ಟೇಷನ್ 3. ಯಾವ ಸ್ಟೇಷನ್ ಅದು, ಸ್ಟಾಪ್ ಸ್ಟೇಷನ್. ಇದು ಸ್ಟಾಪ್ ಸ್ಟೇಷನ್ 1, ದಟ್ ಈಸ್ 1. ಸ್ಟಾಪ್ ಸ್ಟೇಷನ್ 2 ಅಲ್ಲಿ ಎರಡು ರೀಡಿಂಗ್ ತಗೊಂಡಿದೀವಿ, ಒಂದು ಫೋರ್ತ್ ಸೈಡ್ ತಗೊಂಡಿದೀವಿ ಮತ್ತೆ ಬ್ಯಾಕ್ ಸೈಡ್ ತಗೊಂಡಿದೀವಿ. ದೆನ್ ಸ್ಟೇಷನ್ 3, ಇದು ಸ್ಟೇಷನ್ 3 ಹೋಗುವ. ಈಗ ಸ್ಟೇಷನ್ 3 ಹೋದ್ರೆ ಒಂದು ಬ್ಯಾಕ್ ಸೈಡ್ ಮತ್ತೆ ಒಂದು ಫೋರ್ತ್ ಸೈಡ್. ಸ್ಟೇಷನ್ 3 ಅಲ್ಲಿ ಒಂದು ಫೋರ್ತ್ ಸೈಡ್ ಎಂಟ್ರಿ ಮಾಡಿ ಆಯ್ತು ನಾವು. ದೆನ್ we will make the back side. Is it not? ಎಲ್ಲಿದೆ, ಸೇಮ್ ಸ್ಟೇಷನ್ ಇದೆ ಅದು. Is it not? Now therefore ಇನ್ನೊಂದು ಇದು ಫೋರ್ತ್ ಸೈಡ್ ಅಲ್ಲಿ ಎಷ್ಟು ತಗೊಂಡಿದ್ದೀವಿ ನಾವೀಗ, only one we have taken, that is 3.8. Is it not?
ಈಗ ಸ್ಟೇಷನ್ 1 ಅಲ್ಲಿ only one reading, that is back side. ಸ್ಟೇಷನ್ 2 ಅಲ್ಲಿ 4 ಸೈಡ್, ಫಸ್ಟ್ 4 ಸೈಡ್ ತಗೊಂಡಿದ್ದೀವಿ, ಆಮೇಲೆ ಬ್ಯಾಕ್ ಸೈಡ್ ತಗೊಂಡಿದ್ದೀವಿ. ಸ್ಟೇಷನ್ 3 ಅಲ್ಲಿ 4 ಸೈಡ್ ತಗೊಂಡಿದ್ದೀವಿ, ಮತ್ತೆ ಬ್ಯಾಕ್ ಸೈಡ್ ತಗೊಂಡಿದ್ದೀವಿ. ಸ್ಟೇಷನ್ 4 ಅಲ್ಲಿ that is only 4 side. This is how we must make the entry in the that is reduction level table, isn't it? That is now ಈ ಟೇಬಲ್ ಎಂಟ್ರಿ ಮಾಡುವಾಗ ಸ್ವಲ್ಪ ಕೇರ್ಫುಲ್ ಆಗಿ ಇರಬೇಕು ಇದರೊಳಗಡೆ. ಅಂಡ್ ದೆನ್ ನೆಕ್ಸ್ಟ್ ಈಗ ಏನ್ ಮಾಡ್ಬೇಕು ನಾವು ಅಂತ ಹೇಳಿದ್ರೆ, ಇದು ಮೊದಲನೇ ಪಾಯಿಂಟ್. ಎಲ್ಲಿ ಸ್ಟೇಷನ್ 1 ಅಲ್ಲಿ ಆರ್ ಎಷ್ಟು, ಇಟ್ ಇಸ್ 100, ಇದನ್ನ ನಾವು ಒಡಿದ HI ಎಷ್ಟಾಗುತ್ತೆ, ದಟ್ ಈಸ್ ಇಟ್ ಈಸ್ 102.45. ಇದಕ್ಕೆ ಇದನ್ನ ಆಡ್ ಮಾಡ್ಬೇಕು ಅಲ್ವಾ. ಸೇಮ್ ಥಿಂಗ್ ಯು ಹ್ಯಾವ್ ಡನ್ ಇಟ್, ಬೆಂಚ್ ಮಾರ್ಕ್ ಪ್ಲಸ್ ಬ್ಯಾಕ್ ಸೈಡ್, ಬೆಂಚ್ ಮಾರ್ಕ್ ಪ್ಲಸ್ ಬ್ಯಾಕ್ ಸೈಡ್. ವಾಟ್ ಯು ಆರ್ ಗೋಯಿಂಗ್ ಟು ಗೆಟ್, ಇಟ್ ಈಸ್ HI. ಇದು HI ಸಿಕ್ಕಿದ್ದೀರಿಗೆ. ನೆಕ್ಸ್ಟ್ HI ಇಂದ ಇದನ್ನ 4 ಸೈಡ್ ಅನ್ನ ಮೈನಸ್ ಮಾಡಿದ್ವಿ ನಾವು. HI ಇಂದ 4 ಸೈಡ್ ಅನ್ನ ಮೈನಸ್ ಮಾಡಿದ್ರೆ ಏನ್ ಸಿಗುತ್ತೆ, RL of C ಸಿಗುತ್ತೆ. therefore RL of C ಎಷ್ಟು 101.700 ಮೀಟರ್. ಇದನ್ನ ನೆಕ್ಸ್ಟ್ ಏನ್ ಮಾಡಿದೆವು, ಇನ್ಸ್ಟ್ರೂಮೆಂಟ್ ಅನ್ನು ಶಿಫ್ಟ್ ಮಾಡಿದೆವು. ಶಿಫ್ಟ್ ಮಾಡಿ ಏನ್ ಮಾಡಿದೆವು, ಬ್ಯಾಕ್ ಸೈಡ್ ತಗೊಂಡೆವು. ಬ್ಯಾಕ್ ಸೈಡ್ ಎಲ್ಲಿ ಉಂಟು, ಇಲ್ಲಿದೆ. then now therefore that is RL at C plus back side. ಅವಾಗ ಏನಾಗುತ್ತೆ, ನ್ಯೂ HI ಸಿಗುತ್ತೆ. ನ್ಯೂ HI ಎಷ್ಟು 105.45. ಇದು RL ಪ್ಲಸ್ ಬ್ಯಾಕ್ ಸೈಡ್ ಇಸ್ ಈಕ್ವಲ್ ಟು ನ್ಯೂ HI. ಈಗ ಈ ನ್ಯೂ HI ಇಂದ ನ್ಯೂ HI that is 105.45 minus 4 side 3.95. therefore what you are going to get it, you are going to get the RL of D. RL of D ಎಷ್ಟು ಬರುತ್ತೆ, 101.50. ಇದು ನ್ಯೂ HI ಇಂದ 4 ಸೈಡ್ ಅನ್ನು ಮೈನಸ್ ಮಾಡಿದೀವಿ. ದಟ್ ಈಸ್ ನ್ಯೂ HI ಇಂದ 4 ಸೈಡ್ ಅನ್ನು ಮೈನಸ್ ಮಾಡಿದೀವಿ. we are going to get the RL of D. okay, and similarly now let us find out the that is new HI. ಇದಾದ್ಮೇಲೆ ಏನ್ ಮಾಡಿದೀವಿ, ಇನ್ಸ್ಟ್ರೂಮೆಂಟ್ ಮೂವ್ ಟು ದ ನೆಕ್ಸ್ಟ್ ಸ್ಟೇಷನ್. ಇಲ್ಲಿ ಏನ್ ಮಾಡಿದ್ರು, we have taken the back side. now back side is how much, it is 0.55 meter. ಎಲ್ಲಿದೆ ಅದು ಬ್ಯಾಕ್ ಸೈಡ್, ಇಲ್ಲಿದೆ 0.55 ಇದೆ. therefore that is back side ಗೆ ಏನ್ ಮಾಡಿದೀವಿ ನಾವೀಗ, ಈ RL ಇದು RL of D ಗೆ ಬ್ಯಾಕ್ ಸೈಡ್ ಅನ್ನು ಆಡ್ ಮಾಡಿದೀವಿ. RL of D ಗೆ ಬ್ಯಾಕ್ ಸೈಡ್ ಆಡ್ ಮಾಡಿದ ಕೂಡ ಏನಿರುತ್ತೆ, ನ್ಯೂ HI ಸಿಗುತ್ತೆ 102.05 ಮೀಟರ್ ಸಿಗ್ತದೆ. ಇದನ್ನ ಏನ್ ಮಾಡ್ಬೇಕು, ಇದನ್ನ ನೆಕ್ಸ್ಟ್ ಏನ್ ಮಾಡ್ಬೇಕಂತ ಹೇಳಿದ್ರೆ, ಈ ನ್ಯೂ HI ಇಂದ 4 ಸೈಡ್ ಅನ್ನು ಮೈನಸ್ ಮಾಡಿದ್ರೆ ಏನ್ ಸಿಗುತ್ತೆ, RL of B ಸಿಗುತ್ತೆ. therefore RL of B, what is the RL of B, that is 98.250. that completes the table entry. ಎಂಟ್ರಿನೂ ಆಯ್ತು, ಕ್ಯಾಲ್ಕುಲೇಷನ್ ಆಯ್ತು. ಈಗ ನಾವೇನು ಹಿಂದಿನ ಸ್ಲೈಡ್ ಅಲ್ಲಿ ಏನೆಲ್ಲ ನಾವು ಮಾಡಿದೀವಿ ಅದನ್ನ ಟ್ಯಾಬ್ಲೆಟ್ ಫಾರ್ಮ್ ಅಲ್ಲಿ ಬರ್ದಿದೀವಿ. the same thing what you have done it in the previous slide. ನಾವು ಇಲ್ಲಿಂದ ಒಂದು 10 ಕಿಲೋಮೀಟರ್ 5 ಕಿಲೋಮೀಟರ್ಗೆಲ್ಲ ಲೆವೆಲಿಂಗ್ ಮಾಡ್ತಾ ಹೋದ್ರೆ ಹಾಗೆ ಟೇಬಲ್ ಬರ್ತಾ ಹೋದ್ರೆ ಒಂದು 1000 ಪೇಜ್ ಆಗುತ್ತೆ. ಟೇಬಲ್ ಆದ್ರೆ 10 ಪೇಜ್ ಅಲ್ಲಿ ಮುಗಿಯುತ್ತೆ. ಉದ್ದಕ್ಕೆ ನಾವು and in the reverse column you can make an entry. ಒಂದು ಬಿಲ್ಡಿಂಗ್ ಬರುತ್ತೆ, ಬಿಲ್ಡಿಂಗ್ ಎಂಟ್ರಿ ಮಾಡಬಹುದು. ಒಂದು ಟೇಬಲ್ ಒಂದು ಕನ್ವರ್ಟ್ ಬರ್ತದೆ, ಆ ಟೇಬಲ್ ಅಲ್ಲಿ ಬರೀಬಹುದು ಇಂಥ ಕಿಲೋಮೀಟರ್ ಕನ್ವರ್ಟ್ ಇದೆ ಅಂತ, ಇಂಥ ಕಿಲೋಮೀಟರ್ ನದಿ ಇದೆ ಅಂತ ಬರೀಬಹುದು, ಇಂಥ ಕಿಲೋಮೀಟರ್ ದೂರದಲ್ಲಿ ಚೈನೇಜ್ ಅಲ್ಲಿ ಒಂದು ದೊಡ್ಡ ಮರ ಇದೆ ಅಂತ ಬರೀಬಹುದು. ಅದೆಲ್ಲ ಏನಾಗುತ್ತೆ, ರೆಫರೆನ್ಸ್ ನಮಗೆ ಫಾರ್ ಅವರ್ ವರ್ಕ್. ಓಕೆ, ದಟ್ ಈಸ್ ಹೌ ವಿ ಕ್ಯಾನ್ ಮೇಕ್ ದ ಎಂಟ್ರಿ. ಈ ಎಂಟ್ರಿ ಇದನ್ನ ನಾವು HI ಮೆಥಡ್ ಅಂತ ಕರಿತೀವಿ. ನಾವು ಇದನ್ನ ಪ್ಲೇನ್ ಆಫ್ ಕ್ಯಾಲ್ಕುಲೇಷನ್ ಮೆಥಡ್ ಅಂತ ಯಾಕಂತ ಹೇಳಿದ್ರೆ, ಫಾರ್ ಆಲ್ ಸೆಟಪ್ ಇನ್ ಈಚ್ ಸೆಟಪ್ ಆಫ್ ದ ಇನ್ಸ್ಟ್ರೂಮೆಂಟ್ we are going to calculate, that is the HI. So with that HI we are reducing the levels and we are calculating the levels, reduced levels of all the points, locations where we want to find out is the natural the elevations. ಹಾಗೆ ಪ್ರತಿಯೊಂದು ಪಾಯಿಂಟ್ ಅಲ್ಲೂ ಈ ಟೇಬಲ್ ಹಾಕಿದ ನಂತರ ಇಷ್ಟಕ್ಕೆ ಮುಗಿಯೋದಿಲ್ಲ, ಇದೆಲ್ಲ ಮಾಡಿದ್ ಸರಿ ಉಂಟಾ ಅಂತ ಒಂದು ಚೆಕ್ ಮಾಡ್ಬೇಕು. ನಾವು ಇದನ್ನ ಚೆಕ್ ಮಾಡ್ಬೇಕಾದ್ರೆ ನಾವ್ ಏನ್ ಮಾಡ್ತೀವಿ ನೋಡಿ, ಈಗ ಡಿಫರೆನ್ಸ್ between A and B, difference in elevation between A and B is equal to elevation of A, ಇದು ಮೊದಲನೇ ಪಾಯಿಂಟ್. then elevation of A minus elevation of B is 98.250. then we are going to get 1.75 meter difference in elevation between A and B. ಇದು ಟೇಬಲ್ ಅಲ್ಲಿ ಈಗ ಬರುತ್ತದೆ. then ಇಷ್ಟು ಟೇಬಲ್ ಆದ್ಮೇಲೆ ಈಗ ಮಾಡಿರೋ ಎಂಟ್ರಿ ಎಲ್ಲ ಸರಿ ಇದೆಯಾ ಅಲ್ವಾ ಅಂತ ಒಮ್ಮೆ ಚೆಕ್ ಮಾಡ್ಬೇಕು ನಾವು. therefore we are applying the arithmetical check, isn't it?
ಈ ಅರ್ಥಮೆಟಿಕ್ ಚೆಕ್ ಅಪ್ಲೈ ಮಾಡ್ತೀವಿ ನಾವು ಇದಕ್ಕೆ. ಅದನ್ನ ಹೇಗೆ ಮಾಡ್ತೀವಿ ಅಂತ ಹೇಳಿದ್ರೆ, ದಟ್ ಇಸ್ ಸಿಗ್ಮಾ ಬಿ ಎಸ್, ಇದನ್ನ ಸಮ್ ಮಾಡಬೇಕು, ಸಿಗ್ಮಾ ಫೋರ್ ಸೈಡ್ ಸಮ್ ಮಾಡಬೇಕು, ದಟ್ ಇಸ್ ಸಿಗ್ಮಾ ಬಿ ಎಸ್ ಡಿಫರೆನ್ಸ್ ಸಿಗ್ಮಾ ಎಫ್ ಎಸ್. ಇದನ್ನ ಸಿಗ್ಮಾ ಬಿ ಎಸ್ ದೆನ್ ಸಿಗ್ಮಾ ಎಫ್ ಎಸ್, ಸಿಗ್ಮಾ ಬಿ ಎಸ್ ಡಿಫರೆನ್ಸ್ ಸಿಗ್ಮಾ ಎಫ್ ಎಸ್ is equal to the last RL difference first RL. ಈ ಎರಡು ಸಮ ಆದ್ರೆ, ಎರಡು ಈಕ್ವಲ್ ಆದ್ರೆ ಅದಕ್ಕೆ ನಾವು ಮಾಡಿರೋ ಎಲ್ಲ ಟೇಬಲ್ ಕೆಲಸ ಸರಿ ಇದೆ. And then now this is the method we are going to employ in our, that is leveling work. ಈ ಲೆವೆಲಿಂಗ್ ವರ್ಕ್ ಇದಕ್ಕೆ ಸಂಬಂಧಪಟ್ಟಾಗೆ ನಾನು ಏನ್ ಮಾಡ್ತೀನಿ ಅಂದ್ರೆ, ಇನ್ನೊಂದು ಮೆಥಡ್ ಇದೆ, ದಟ್ ಇಸ್ ಒನ್ ಮೋರ್ ಮೆಥಡ್ ಇಸ್ ಕಾಲ್ಡ್, ದಟ್ ಇಸ್ ರೈಸ್ ಅಂಡ್ ಫಾಲ್ ಮೆಥಡ್ ಇದೆ. ಇದು HI ಮೆಥಡ್, the other one method is called, that is rise and fall method. Rise and fall method. Now and also I will solve few problems. ಇದನ್ನ ನಮ್ಮ ಕ್ವೆಶ್ಚನ್ ಪೇಪರ್ ಅಲ್ಲಿ ಇದೆ. ಇವತ್ತು ಮಾಡಿದ ಎಲ್ಲಾ ಕ್ಲಾಸ್ ನೀವು ಸರಿಯಾಗಿ ನೋಡಿದ್ರೆ ಡೆಫಿನೆಟ್ಲಿ ಯು ಕ್ಯಾನ್ ಸ್ಕೋರ್ ಒಂದು 30 ಮಾರ್ಕ್ಸ್ ಸಿಗುತ್ತೆ. ಅಷ್ಟು ವಿಷಯ ಇದ್ರೊಳಗಡೆ ಇದೆ. therefore ಈ ಕಂಟೆಂಟ್ಸ್ ಅಷ್ಟಿದೆ. ಇನ್ನು ಒನ್ ಮೋರ್ ಕ್ಲಾಸ್ ಅಲ್ಲಿ ನಾನು ಏನ್ ಮಾಡ್ತೀನಿ ಅಂದ್ರೆ, I will solve 2 or 3 question paper problems. Isn't it? I think now you can understand this sigma bs. Here ನಾನು ಏನು ಮಾಡಿದ್ದೀನಿ, sigma algebraic sum of, that is sum of the back sides, difference sum of the four sides. ನಾವು ಮೈನಸ್ ಅಂತ ಬರೀದಿಲ್ಲ, ಇದನ್ನ ಡಿಫರೆನ್ಸ್ ಅಂತ ಬರೀದೀವಿ. ಯಾಕೆ ಅಂತ ಹೇಳಿದ್ರೆ ಕೆಲಸ ಏನಾಗುತ್ತೆ, ಇಲ್ಲಿಂದ ಇಲ್ಲಿಗೆ ಡೌನ್ ಇರ್ಬೋದು, ಅಥವಾ ಇಲ್ಲಿಂದ ಇಲ್ಲಿಗೆ ಅಪ್ ಇರ್ಬೋದು. ನೋಡಿ, ಇಲ್ಲಿಂದ ಇಲ್ಲಿಗೆ ಡೌನ್ ಇದೆ, therefore ಮೈನಸ್ ಓಕೆ. ಬಟ್ ಏನಾಗುತ್ತೆ, ಇಲ್ಲಿಂದ ಇಲ್ಲಿಗೆ ಅಪ್ ಇದ್ರೆ, ಇನ್ಕ್ಲೈನ್ ಅಪ್ವರ್ಡ್ ಆಗ್ಬಿಟ್ರೆ ಅವಾಗ ಏನಾಗ್ತದೆ ಅಂತ ಹೇಳಿದ್ರೆ, ದಟ್ ಇಸ್ ಇಲ್ಲಿ ಮೈನಸ್ ಅಂತ ಬಂದ್ಬಿಡುತ್ತೆ. ಅದಕ್ಕೋಸ್ಕರ ನಾವೇನ್ ಮಾಡ್ತೀವಿ, ಡಿಫರೆನ್ಸ್ ಅಂತ ಬರೀತೀವಿ. ದಟ್ ಇಸ್ ನೌ ಅವರ್ ಆಬ್ಜೆಕ್ಟ್ ಹಿಯರ್ ಇಸ್ ಟು ನೋ ವೆದರ್ ದ ಗ್ರೌಂಡ್ ಇಸ್ ಡೌನ್ವರ್ಡ್ ಗ್ರೇಡಿಯಂಟ್ ಆರ್ ಅಪ್ವರ್ಡ್. ನಾವು ಎಷ್ಟು ಎತ್ತರದಲ್ಲಿ ಇದೆ, ಹೇಗೆ ಇದೆ, ಇನ್ನೂ ಒಂದೆರಡು ಕ್ಲಾಸ್ ಆಗುವಾಗ ಇನ್ನೂ ಸ್ವಲ್ಪ ಜಾಸ್ತಿ ನಿಮ್ಗೆ ಇದ್ರ ಬಗ್ಗೆ ನಾನು ಇನ್ಫಾರ್ಮೇಶನ್ ಕೊಡ್ಲಿಕ್ಕಾಗುತ್ತೆ. ಆ ಪ್ರೊಫೈಲ್ ಲೆವೆಲ್, ಪ್ರೊಫೈಲ್ ಮತ್ತೆ ಕ್ರಾಸ್ ಸೆಕ್ಷನ್ ಎಲ್ಲ ಮಾಡುವಾಗ I can explain little better, little more, isn't it? And therefore, please understand, this is the method employed in entering the table. In table enter ಮಾಡಲಿಕ್ಕೆ ಈ ಮೆಥಡ್ ಅನ್ನು ನಾವು ಯೂಸ್ ಮಾಡ್ತೀವಿ. That is another method we have, that is rise and fall method, that we will discuss in the next class. Till then, thank you very much for all the participants. Thank you so much. Thank you very much. Yeah.